ಅದು ಬಾ ಹೋಗು ಎರಡ ಸಾಕಾಗುತ್ತೆ. ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ವಿನೀತರಾಗೋದಿಲ್ಲ ಅಂತ ಹೇಳ್ತಾರೆ ಕೆಲವು ಶಾಸ್ತ್ರಗಳು. ಸ್ವಲ್ಪ ಕಲೀರಿ, ಬಹಳಷ್ಟು ಕೇಳ್ರಿ. ಈ ಇದಕ್ಕೆ ಉದಾಹರಣೆ ನಮ್ಮ ಈ ಕೊಪ್ಪಳದ ಜಾತ್ರೆಗೆ. ನೆಕ್ಸ್ಟ್, ಹೆಂಡತಿಯನ್ನು ಏನೆಂದು ಕರೆಯಬೇಕು? ಹೆಂಡತಿಯನ್ನ ಏನೆಂದು ಕರೆಯಬೇಕು? ಲೇ ಅಂತಾರೆ ಕೆಲವರು, ಚಿನ್ನ ಅಂತಾರ, ರನ್ನ ಅಂತಾರ. ಹಾಕಿ ನೋಡಿದಾಗ ಕಬ್ಬಣದಂಗೆ ಹಾಕಿ ಎಲ್ಲದ ಪೆಂಟಾಗಿರ್ತಾರೆ. ಚಿನ್ನ ಅಂದ್ರೆ ನೀನು ಹೋಗ್ತಿದ್ದಾವ. ಹೆಂಡತಿಯನ್ನು ಏನೆಂದು ಕರೆಯಬೇಕು ಅಂತ ಕೇಳಿದಾಗ ಬೀಚವ್ರು ಉತ್ತರ ಕೊಟ್ಟರೆ, ಯಾಕೆ ಕರಿತೀವಿ? ಆರಾಮ್ ಇದ್ದುಬಿಡು ಅಂದ್ರೆ ಅಂತ ನೋಡು. ಒಂದೊಂದು ಸಿಂಗಲ್ ಲೈನ್ ಇಂಗ್ಲಿಷ್ನಾಗ ನಾನು ಕನ್ನಡದಾಗ ತಗೊಂಡ್ರಿ. ನೆಕ್ಸ್ಟ್, ಹೆಂಡತಿಯನ್ನು ಎಲ್ಲಿಯವರೆಗೂ ಹೊಡೆಯಬೇಕು? ಎರಡನೇ ಪ್ರಶ್ನೆ ಕೇಳಿದ್ವಿ, ಎಲ್ಲಿವರೆಗೂ ಹೊಡಿಬೇಕು? ರೀತಿಯ ಬುದ್ಧಿ ಬರೋವರೆಗೂ ಹೊಡಿಬೇಕು, ಪಾಠ ಕಲಿಯೋವರೆಗೂ ಹೊಡಿಬೇಕು. ಅದಕ್ಕೆ ಬೀಚಿ ಉತ್ತರ ಕೊಡ್ತಾರ, ಹೆಂಡತಿಯನ್ನು ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯಬೇಕು, ಆಮೇಲೆ ಕೈ ಚೇಕು. ನೆಕ್ಸ್ಟ್, ಹೇಗಿದ್ದಾಮ? ಈಗ ಯಾರಾದ್ರೂ ಹೊಸದಾಗಿ ಮದುವೆ ಆದ್ರೆ ಕೇಳ್ತಾರೆ, ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ಕೇಳ್ತಾರೆ. ಆಕೆ ಮತ್ತೇನ್ರಿ ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ಏಕವಚನದಿಂದ ಮಾತಾಡಿಸ್ತಾರ. ಇವತ್ತು ಇನ್ನೇನು ಕೇಳ್ಬೇಕ್ರಿ ಅದಕ್ಕೆ ಕನ್ನಡದಾಗ? ಇದಕ್ಕೆ ಬಹುವಚನ ಹಾಕಕ್ ಬರ್ತೈತೇನ? ಹೇಗಿದ್ದಾನಮ್ಮ ನಿನ್ನ ಗಂಡ ಅಂತ ನೀವು ಹೆಂಗೆ ಎಷ್ಟು ಅಸಭ್ಯ ಮಾತಾಡ್ತಿದ್ದೀರಿ, ನಿಮ್ಗೆ ಸೆನ್ಸ್ ಇಲ್ಲ ಅಂದಂತಕ್ಕೆ. ಹೇಗಿದ್ದಾರಮ್ಮ ನಿಮ್ಮ ಗಂಡರು ಅಂದ ಬಹುವಚನ ಅಂತದ, ಹೌದಾ? ಮಕ್ಕಳಿಗೆ ವ್ಯಾಕರಣ ಕಲಿಸುವಾಗ ವ್ಯಾಕರಣ ಅಂದ್ರೆ ಕೆಟ್ಟ ತ್ರಾಸ ಆಕೈತೆ ಅನ್ನಿಸಲಾಗ್ಬೇಕಂದ್ರೆ ಇಂಥವನ್ನ ಹೇಳ್ಬೇಕ್ರಿ ಮಕ್ಕಳಿಗೆ. ಇದರಿಂದ ಕನ್ನಡದ ಹಿರಿವು ಕೂಡ ಹೆಚ್ಚಾಗ್ತದೆ, ಮಕ್ಕಳು ಜಲ್ದಿ ಗ್ರಾಸ್ ಮಾಡ್ತಾರೆ. ಇಂಗ್ಲಿಷ್ ಮಕ್ಕಳು ಇದು ಇಂಗ್ಲಿಷ್ ಮೀಡಿಯಮಿಗೆ ಸೇರಿಸೋ ಗುಣ ಅಥವಾ ಬುದ್ಧಿ ಏನೈತ್ರಿ ಹೆಣ್ಮಕ್ಳದ್ರಿ, ತಂದಿಗಿಲ್ಲ ಪಾಪ, ಹೌದಲ್ರಿ? ನನ್ನ ಮಗ ಇಂಗ್ಲಿಷ್ ಮೀಡಿಯಮ್ಗೆ ಸೇರಿಸ್ಲಿ, ಇಂಗ್ಲಿಷ್ ಮೀಡಿಯಮ್ಗೆ ಸೇರಿಸ್ಲಿ, ಯಾಕೆ ಬಾಗಲ ಮನೆಯಾಗಿ ಸೇರಿಸ? ಅವನು ಯೋಗ್ಯತೆ ಏನ ಹುಡುಗನು? ಶಾಲಿಗೆ ಹೋಗಿರ್ದ ನಮ್ಮ ಮಗ ಕಾನ್ವೆಂಟ್ಗೆ ಹೋಗಿದ್ದಾನೆ ಅಂತ ಹೇಳ್ತಾಳ ತಾಯಿ. ಅದಾಗ ಗಂಡನ್ ಕೇಳ್ರಿ, ಹೋಗಿತ್ತಾಗ ಶಾಲಿಗೆ ಹೋಗ್ಯಾನ, ಅದಕ್ಕೆ ತೋರಿಸ್ಬಿಡ್ತಾನ ಹೋದ್ರು ಏನ ಬಿಟ್ಟಲ್ಲ, ಹೌದಾ? ಬಹಳ ಕಾಳಜಿನ ಮಕ್ಕಳು ಕೆಡಿಸ್ತೈತೇವ, ಬಹಳ ಅಲಕ್ಷಣ ಮಕ್ಕಳು ಕೇಳ್ತೇವೆ. ಅದಕ್ಕೆ ಎರಡನ್ನೂ ಸಮತೋಲನ ಮಾಡ್ಬೇಕಂತ ಅದಕ್ಕೆ ತಂದಿ ತಾಯಿ, ತಂದಿಗೆ ತಿಳಿಲಾರ ತಾಯಿಗೆ ತಿಳಿಬೇಕು, ತಾಯಿಗೆ ತಿಳಿಲಾರ ತಂದಿಗೆ ತಿಳಿಬೇಕು ಅಂತ ಮಾತು. ಹಿಂಗೆ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಇನ್ನೊಬ್ಬ ಬಹಳ ಚಂದ ಬರೀತಾರೆ. ನನ್ನ ಹೆಂಡತಿ ಸಿಟ್ಟಾದಾಗ ಬುಸುಗುಟ್ಟುವ ಕುಕ್ಕರ್, ಅಳುವಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್. ನೋಡ್ರಿ ಚಂದ ಐತೆ. ನನ್ನ ಹೆಂಡತಿ ಸಿಟ್ಟಾದಾಗ ಬುಸುಗುಟ್ಟುವ ಕುಕ್ಕರ್, ಅಳುವಾಗ ತೊಟ್ಟಿಕ್ಕುವ ವಾಟರ್ ಫಿಲ್ಟರ್, ಇನ್ನು ಮಕ್ಕಳು ಮಿಕ್ಸರ್ ಗ್ರೈಂಡರ್. ಇವೆಲ್ಲ ನೋಡುವ ನಾನು ಸುಮ್ಮನೆ ಫ್ರಿಜ್, ರೆಫ್ರಿಜರೇಟರ್. ಎಷ್ಟು ಚಂದ, ಹೌದಾ? ಕನ್ನಡ ಓದುವ ಹವ್ಯಾಸ ಬರಬೇಕು. ಸಾಹಿತ್ಯ ಅಂದ್ರೆ ಇಂಥವನ್ನು ಓದೋದ್ರಿಂದ ಶುರು ಮಾಡ್ಬೇಕು. ನಾನು ಇದನ್ನು ಶುರು ಮಾಡಿ ಆಮೇಲೆ ಪುರಾಣ ಪುಣ್ಯ ಕಥೆಗಳನ್ನ ಓದಿ ಅಂದ್ರೆ ಓದೋದಕ್ಕೆ ಸ್ಟಾರ್ಟಿಂಗ್ ಹಾಸ್ಯ, ಬಟ್ ಅದೇ ನಮ್ಮ ಕೈ ಹಿಡಿತು. ನೆಕ್ಸ್ಟ್, ಹೆಣ್ಮಕ್ಳು ವಾಕಿಂಗ್ ಮಾಡ್ತಾರೆ ಇವರಾಗ ಭಾಳ ಕಮ್ಮಿ ಅವ, ಹೌದಲ್ಲ? ಗಂಡು ಮಕ್ಕಳು ನೋಡ್ರಿ ಹೆಂಗಿರ್ತಾರೆ ಹಂಗೆ ಹೋಗ್ಬಿಡ್ತಾರೆ. ಭಾಳ ಮಂದಿ ಎಷ್ಟೋ ಮಂದಿ ಪಟ್ಟಿ ಡ್ರೈವರ್ ಮ್ಯಾಗ ವಾಕಿಂಗ್ ಮಾಡ್ತಾರೆ. ಏನ್ರಿ ಡ್ರೈವರ್ ಮ್ಯಾಗ ಬಂದಿರಲ್ಲ, ನಮ್ಮನ್ನ ಯಾರು ನೋಡ್ತಾರೆ? ದೊಡ್ಡ ಸೆಂಟೆನ್ಸ್, ಅವಾಗ ಅದ ಭರವಸೆನ ಭರವಸೆ. ಡ್ರೈವರ್ ಮ್ಯಾಗ ಬಂದಿರೋ ಸರ್ ಅವಾಗ ನಮ್ಮನ್ನ ಯಾರು ನೋಡ್ತಾರೆ ಬಿಟ್ಟು ಎಷ್ಟು ಸಲೀಸ್ ಹೇಳ್ತಾರವ. ಅದ ಹೆಣ್ಮಕ್ಳು ವಾಕಿಂಗ್ ಹೋಗ್ಬೇಕಂದ್ರೆ ಹಿಂದಿನ ದಿವಸ ಮೀಟಿಂಗ್ ಕರಿತೀರಿ ಅವನ್ನ. ಸುಶೀಲಾ, ಉಮಾ, ಪಾರ್ವತಿ, ಶಾಂತ ಎಲ್ಲರೂ ಬರ್ರಿವ, ಮೈ ವಜ್ಜೆ ಆಗಿಬಿಟ್ಟೈತೆ ನಮ್ಗೆ. ನಾಳೆಯಿಂದ ನಾವು ನಮ್ಮ ಮನೆಯವ್ರಂಗೆ ವಾಕಿಂಗ್ ಹೋಗ್ಬೇಕು. ಹೋಗನ್ ಬಿಡ, ಅದ್ರಾಗೇನೈತೆ. ಹೌದು, ನಂದು ವೇಟ್ ಜಾಸ್ತಿ ಆಗುತ್ತೆ ನೋಡ್ರಿ. ಎಲ್ಲರೂ ಚೂಡಿದಾರ್ ಅಂದ್ರೆ ಚೂಡಿದಾರ್, ಸೀರೆ ಅಂದ್ರೆ ಸೀರೆ, ನೈಟ್ ಅಂದ್ರೆ ನೈಟ್. ಡ್ರೆಸ್ ಕೂಡ ಮಾತಾಡ್ತಾರೆ ಯಾರು ವಾಕಿಂಗ್ ಹೋಗ್ಬೇಕು. ಎಲ್ಲರೂ ಮಾತಾಡಿ ಬೇಡ ಸೀರೆನ ಉಟ್ಕೊಂಡು ಹೋದ್ರಾತು ಅಂತ ಡಿಸೈಡ್ ಮಾಡಿ ಮನೆಯಾಗಿರೋ ಮದುವೆ ಸೀರೆ ಎಲ್ಲ ತೆಗೆದು ಉಟ್ಕೊಂಡು ಹೋದ್ರು. ಒಬ್ರಿಗೆ ಎಷ್ಟು ನಡೆದೀವಿ ಅಂತ ಗೊತ್ತಿಲ್ಲ. ಬರೀ ಈ ಸೀರೆಯಲ್ಲಿ ತಗೊಂಡು ಅವಾಗ ತಗೊಂಡು ಅಂತ ಇನ್ನಿಷ್ಟು ಆಕ್ಸಪಟ್ಟು ಸಂಕಟಪಟ್ಟು ಹೊಟ್ಟೆ ಕಿಚ್ಚಾಗಿ ಮನೆಗೆ ಬಂದು ಮರದೊಂದು ದಿವಸ ವಾಕಿಂಗ್ ಆಗಿದೆ. ಆದ್ರೆ ನಮ್ಮ ಗಂಡ್ಮಕ್ಳು
ಹೆಂಗದ ಏನೇನು ನೋಡಂಗಿಲ್ಲ, ಭಾಳ ಪುನರ್ ಮಾತಾಡ್ತಾರ ಹೋಗ್ತಾರ. ಇದು ಗಂಡಸಿಂದ ನಾವು ಕಲಿಬೇಕು, ಹೆಣ್ಮಕ್ಳಿಂದನೂ ಕಲಿಬೇಕಾಗಿರ್ತಕ್ಕಂಥ ವಿಷಯ. ಇನ್ನು ಇವು ಭಾಳ ಹಳೆ ಹುಡುಕ್ ತಂದೆ ನಾನು ಈ ಸಲ 13 ವರ್ಷದಿಂದ ಕೆಲವು ಹೇಳಿದ್ವು ಅದ ಇದ್ರಾಗ. ಹೌದ್ರಿ ಏನಪ್ಪ ಸ್ವಲ್ಪ ನೋಡೋದು ಭಾಳ, ನನಗೂ 63-64 ವರ್ಷ ಆಕತ್ರಿ, ನೆನಪಾಲ ನೋಡ್ತೇವೆ, ದಯವಿಟ್ಟು ತಪ್ಪು ತಿಳಿಬೇಡ್ರಿ ಯಾರು. ಏನು ಪುರಾಣ ಹೇಳ್ತಿದ್ರು ಒಬ್ಬ ಶಾಸ್ತ್ರಿಗಳು ಶ್ರಾವಣ ಮಾಸದಾಗ. ನಾನು ಭಾಳ ಪುರಾಣಗಳಿಗೆ ನಮ್ಮ ಕಲ್ಮಠ ಮಲ್ಲಿಕಾರ್ಜುನ ಮಠ ಪುರಾಣಕ್ಕೆ ನನಗೆ ನಮ್ಮ ಬ್ರಾಹ್ಮಣ ಸಮಾಜದ ಪುರಾಣ ಶಾಸ್ತ್ರಗಳಿಗಿಂತ ಈ ವೀರಶೈವರ ಲಿಂಗಾಯತರ ಇವ್ರದೆಲ್ಲ ಪುರಾಣಗಳು ಭಾಳ ಇರ್ತಾರೆ. ಯಾಕಂದ್ರೆ ಅಡ್ಡಗತಿ ಹೇಳ್ತಾರೆ. ನಮ್ಮ ಸಂಸ್ಕೃತ ಪಾಂಡಿತ್ಯರ ನಮ್ಗೆ ತಿಳಿತಿದ್ದಿಲ್ಲ ಯುವಕರಿಗೆ. ನಮ್ಗೆ ತಿಳಿದಲ್ಲ ಬಿಡಲಿ ಇದು ಪಂಡಿತರದ ಅಂತೇಳಿ ನಾವಿಲ್ಲಿ ಜನಸಾಮಾನ್ಯರ ಹತ್ರ ಹೋಗ್ತಿದ್ವಿ. ಹಿಂಗಾಗಿ ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಬಂತು. ಆ ಪುರಾಣಿಕರದ್ದು ಏನೊಂದು ಹವ್ಯಾಸ ಇತ್ತು ಅಂದ್ರೆ ಹಿಂದೆ ಮುಂದಿದ್ರು ಅವ್ರು ಅಲ್ಲಿ. ಯಾಕಂದ್ರೆ ಒಂದೊಂದು ಅಧ್ಯಾಯ ಹೇಳಿದಂಗೆಲ್ಲ ಮುಂದಕ್ಕೆ ಸರಿತಾರೆ. ಇಲ್ಲಿ ಬಂದ್ರು ಅಂದ್ರೆ ಪುರಾಣ ಮುಗಿದಂತ ಜನ ತಿಳ್ಕೊಂಡು ಒಮ್ಮೆ ಹಿಂಗೆ ಜನ ಸೇರಿಬಿಡ್ತೀರಿ. ಇದಕ್ಕಂತ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಕರೆಸಿಬಿಟ್ರು. ಪುರಾಣಕ್ಕೆ ಇಲ್ಲಿ ಹೇಳ್ಬೇಕ್ರಿ, ಭಾಳ ಫೇಮಸ್ ಇದೆ, ನೀವು ಬಂದು ಹೇಳ್ಬೇಕಂತ. ಇಲ್ಲೂ ಸಹಿತ ಅವ್ರು ಬಂದು ಕೂತರು. ಪುರಾಣದ ಹಿಂದೆ ಕೂತರು. ಒಂದೊಂದು ಮಾತಾಡಿದಂಗೆಲ್ಲ ಒಂದು ಸರ್ಕೋತ್ ಬಂತು. ಮುಂದೊಂದು ಮುದುಕಿ ಬಂದಿತ್ತು. ಅವ್ರಿಗೊಂದು ಏನು ಹವ್ಯಾಸ ಇತ್ತು ಅಂದ್ರೆ ಪುರಾಣ ಹೇಳ್ತಾ ನೀರು ಕುಡಿದು ಅತ್ತಾಗಿತ್ತಾಗ ಮಾತಾಡಿ ನಾ ಎಲ್ಲಿಗೆ ಬಂದೆ ಅಂತ ಕೇಳ್ತಿದ್ರು. ಅದನ್ನ ನೆನಪು ಮಾಡಕ್ ಒಂದು ಮುದುಕಿ ಕೂತಿದ್ರು ಮುಂದೆ. ಸರ್ಕೊಂಡ್ ಇಲ್ಲಿ ತನಕ ಬಂದ್ರು ಅವರು. ಅವಾಗ ಕೇಳಿದ್ರು, ನಾ ಎಲ್ಲಿಗೆ ಬಂದೆ? ಯಪ್ಪ ಕಟ್ಟಿ ತುದಿಗೆ ಬಂದು ಹಿಂದಕ್ಕೆ ಸರ್ಕ ಅಂತ. ಸಿಂಪಲ್ ನೋಡ್ರಿ, ಏನು ಬೇರೆ ಅಲ್ಲ. ಇವನ್ನ ದಿನನಿತ್ಯ ಅಬ್ಸರ್ವ್ ಮಾಡ್ಕೊಳ್ಳಿ. ಎಷ್ಟು ಕೆಮ್ಮಕತ್ತಾರ ನೋಡು ಅಂದ್ರೆ ಭಾಳ ದಿವಸ ಆತಂತ ನೀರು ನಗಲಾರ್ದ. ಭಾಳ ದಿವಸ ಆದ್ರೆ ನಗು ಕಫ ಬರ್ತೈತ್ರಿ. ಕೆಮ್ಮಲ ಕೊಳ ನಗ್ತಿರ್ತಾರ ನೋಡಿ. ಹೆಣ್ಮಕ್ಳು ಒಟ್ಟ ಕೆಮ್ಮಗ ನೋಡ್ರಿ ನಗುವಾಗ, ಯಾಕಂದ್ರೆ ಸದಾ ನಗ್ತಾರ ಅವ್ರು. ನೀವು ಯಾವಾಗೋ ನಗೋರು ನೀವು, ಹೌದಾ? ಹಿಂಗಾಗಿ ಗಂಡು ಮಕ್ಕಳು ಭಾಳ ಕೆಮ್ತಾರ ಅಂತ ನನಗೆ ಫೋನ್ ಭಾಳ ಬರ್ತಿರ್ತಾರೆ. ಇದನ್ನ ಹೇಳಿದ್ಮೇಲಾಗಲೇ 1 ವರ್ಷದ ಮೊದಲು ಬುಕ್ ಮಾಡಿಬಿಡ್ತಾರೆ ನನಗೆ. ಆದ್ರೆ ಕೆಲವರು ಫೋನ್ ಮಾಡ್ತಾರೆ, ಹಲೋ ಅಂತ. ನನಗೆ ಬುಧೋ ಅಂದಂಗ ಹೇಳಲ್ಲವ ನಾನು. ಹಳ್ಳಿ ಮಂದಿ ಯಾವಾಗ ಹಳೆಯ ಫೋನ್ ಇದ್ದು ನೋಡ್ರಿ ಮನೆ ಗರ ಥಿಂಗ್ಸ್ ಮಾಡ್ತಾರೆ ಹಂಗೆ. ಹಲೋ ಅಂತ. ಹೇಳುವ ನಾನ್ರಿ ಅಂದ. ಯಾರಪ್ಪ ನೀನು? ನಾನ್ರಿ. ಹೇಳಿ ಏನಪ್ಪ, ಹೇಳು ವಿಷಯ ಹೇಳು. ನಮ್ಮೂರಿಗೆ ಬರ್ಬೇಕ್ರಿ. ಎದಕ್ಕಪ್ಪ? ಎಲ್ಲ ಊರಿಗೆ ಹೋಗ್ತೀರಿ ಮತ್ತೆ ನಮ್ಮೂರಿಗೆ ಬರ್ಬೇಕು. ಬರ್ತೀನಪ್ಪ. ಯಾವ ಊರ ಬಗ್ಗೆ ಏನೈತ್ರಿ? ಮತ್ತೆ ಎಲ್ಲಾರು ಬಂದೋಗ್ಯಾರ ಊರಿಗೆ, ನೀವು ಬರ್ಬೇಕು. ಊರ ಹೆಸರು ಏನು ಹೇಳಪ್ಪ, ಮಾಡ್ಬೇಡ. ಹೆಸರ ಬಗ್ಗೆ ಏನೈತ್ರಿ? ಮತ್ತೆ ಎಲ್ಲಾರು ಊರಾಗ ಎಲ್ಲರೂ ಒಳ್ಳೆಯವ್ರ ಹೆಸರಿನವ್ರು ಅದಾರ ಇಲ್ಲಿ. ಬರ್ತಾನೆ. ನಾನು ಟೋನ್ ಚೇಂಜ್ ಆಗ್ಬಿಡ್ತೀನಿ, ಶುರು ಆಗ್ತಾನೆ. ಯಾಕಂದ್ರೆ ನಾವು ತಲೆ ತಿನ್ನಕ್ಕೆ ಹಾಕಿಬಿಟ್ರೆ ಯಾವ್ದಕ್ಕೆ ಬರ್ಬೇಕಂದ್ರೆ ಏನೈತ್ರಿ? ಮತ್ತೆ ಎಲ್ಲ ಕಡೆ ಹೋಗ್ತೀರಿ ನೀವು, ಪಾಪಳಕ್ಕೆ ಹೋಗ್ತೀರಿ, ತರಳಬಾಳಿಗೆ ಹೋಗ್ತೀರಿ, ಎಲ್ಲ ಕಡೆ ಹೋಗ್ತೀರಿ, ಮತ್ತೆ ನಮ್ಮೂರಿಗೆ ಬರ್ಬೇಕ್ರಿ. ಯಾವ್ದಕ್ಕೆ ಬರ್ಬೇಕಲ್ಲೇ? ಮತ್ತೆ ಬಂದು ಹೇಳ್ಬೇಕ್ರಿ ಎಲ್ಲರಿಗೂ. ಏನ್ ಹೇಳ್ಬೇಕು? ನೀವು ಬಡ್ಡಿ ಸಾಲ ಕೊಡೋದು ಹೇಳ್ಬೇಕಲ್ಲ. ಹಂಗಲ್ರಿ ಮತ್ತೆ ಎಲ್ಲ ಊರಾಗ ಹೇಳ್ತೀರಲ್ರಿ. ಮತ್ತೆ ಏನ್ರಿ ಬರೀ ಇದೆ ರೀ, ಹೇಳಲಿ ಏನ ಹೇಳಕ್ ಏನೈತ್ರಿ? ಮತ್ತೆ ಬಂದ್ಬಿಡ್ರಿ ಅಷ್ಟ, ಮತ್ತೆ ಏನಿಲ್ಲ. ಎಲ್ಲಿಗೆ ಬರ್ಬೇಕಲ್ಲಿ ನಾನು? ಬಳ್ಳಾರಿ ಬರ್ರಿ, ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತೀವಿ, ಮತ್ತೆ ನೋಡೋಣ. ಹುಚ್ಚ ಕೊಡಲ್ಲ ಯಾರಿಗಾರ. ಹಿಂಗ ಅರ್ಧ ತಾಸು ಮಾತಾಡಿವ್ರಿ. ಬರ್ಬೇಕ್ರಿ, ಮತ್ತೆ ಬರ್ಲಿಕ್ರಂಗ್ರಿ, ನೀವು ಬರ್ಲಿಕ್ರಂಗ್ರಿ, ಮತ್ತೆ ಮಂದಿ ನಿಮ್ಮೆಲ್ಲ ಕರ್ಸಂತ ಹೋಗ್ಯಾರ. ಬಲವಂತ ಮಾಡಾಕತ್ತಾರ ಅಂತಲ್ಲ, ಹೋಗ್ಯಾರ. ಅವ್ನಿಗೆ ಶಬ್ದ ಸಂಗ್ರಹ ಇಲ್ಲ. ಬಗಳ ಕೊಡಲೆ ಫೋನ್ ಏನಂತ ಚೇರ್ಮನ್ ಅದ ಕೊಡ ಹುಚ್ಚ. ಚೇರ್ಮನ್ ಹಲೋ ಅಂದ್ರ ಅವರು. ಯಾರೀ ಚೇರ್ಮನ್? ನಾವು ಏನ್ ಇದ್ದದ ವಿಷಯ ಹೇಳುವಲ್ಲ, ಅದೇ ಇಲ್ಲ, ಏನ್ ಮತ್ತೊಂದಿಲ್ಲ. ಯಾಕೆ ಹಿಂಗ್ ಮಾಡಕತ್ತೆ? ಯಾರವ ಹೇಳ್ರಿ? ನೋಡ್ರಿ ನಮ್ಮ ಊರಾಗ ಓದ್ಕೊಂಡತ್ತ ಅಂದ್ರ ಆತ ಒಬ್ಬತ್ತ. ಆತ ನೀವು ಎಲ್ಲ ಕ್ಲಿಯರ್ ಹೇಳ್ಬಿಡಾನ, ಬಂದ್ ಬಿಡ್ರಿ ಅಂತ ಆತ. ಯಾವ ಊರು ಏನು ಇವತ್ತವರೆಗೂ ಬರ್ತಾ ಇಲ್ಲ ನನಗೆ. ಎಂತೆಂತ ಮಂದಿ ಅದಾರ ಅಂದ್ರೆ 4,000 ಕಾರ್ಯಕ್ರಮ ಆದ್ರಿ ನಮ್ಗೆ. ಎಷ್ಟು ಅದಕ್ಕೆ ದೇಶ ತಿರುಗು ಕೋಶ ಓದೋದಾಗ್ಲಿಕ್ಕೂ ದೇಶ ತಿರುಗು. ಹಿಂದಕ್ಕೆ ಯಾಕೆ ಸ್ವಾಮಿಗಳು, ಫಕೀರರು
ತಂಬೂರಿ ದಾಸೈಗಳು ಯಾಕೆ ಊರು ಅಡ್ಡಿಡ್ತಾರ, ಅದಕ್ಕೆ ತಿರುಗುವ ಮನುಷ್ಯ, ಅಡ್ಡಾಡೋ ಮನುಷ್ಯ, 4 ಮಂದಿಯಾಗಿ ಬೆರೆಯುವ ಮನುಷ್ಯ. ಈಗೇನಕ್ಕೆ ಶಾಲೆಯಿಂದ ಬಂದ ಮಕ್ಕಳು ಆಡೋದೇ ಇಲ್ಲ. ಜಗತ್ತಿನ ಶ್ರೇಷ್ಠ ಆಟ ನಾನು ಯಾವಾಗಲೂ ಹೇಳೋದು ಕಬಡ್ಡಿ. ನಿಮ್ಮ ಕ್ರಿಕೆಟ್ ಅಲ್ಲ, ಟೆನ್ನಿಸ್ ಅಲ್ಲ, ಏನ್ ಇವತ್ತಂತೂ ಕೇರಂ ಸಹಿತ ಯಾರು ಆಡಂಗಿಲ್ಲ. ಕೇರಂ, ಕಬಡ್ಡಿ ಅಂತ ಶ್ರೇಷ್ಠ ಆಟ, ಅದು ಭಾರತೀಯ ಆಟ. ಹೌದಾ? ಹೋಗ್ತಾರೆ ಕ್ರಿಕೆಟ್ ಆಡ್ತೀನಿ, ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತೀರಿ, ಇನ್ನು ನಿಂತಾಗ ಯಾವ್ದೋ ಸೈಕಲ್ಗೆ ಹವಾ ಹೊಡೆಯಕತ್ತಿರ್ತಿರ್ತ. ಹೌದಾ? ಕಬಡ್ಡಿ ಒಳಗೆ ಏನೈತ್ರಿ, ನಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತೈತೆ. ಫಸ್ಟ್ ಕಣ್ಣು, ಕಬಡ್ಡಿ ಕಣ್ಣು ಗುಡ್ಡಿ. ನೀವು ಕಣ್ಣು ಪರೀಕ್ಷೆ ಮಾಡ್ಕೋದಾಗ ಇಟ್ಟ ನೋಡಪ್ಪ, ಓಣ್ ನೋಡಿಸ್ಬೇಡ, ಇತ್ತ ನೋಡ, ಕಣ್ಣು ಪರೀಕ್ಷೆ ಮಾಡ್ತಾರೆ. ಅವ್ರ ಬರೀ ಹಿಂಗ ನೋಡ್ತಾರೆ, ಕಣ್ಣು ಗುಡ್ಡಿ ನಿಂತ ಅಂತ ಕಬಡ್ಡಿ ಕಣ್ಣು ಗುಡ್ಡಿ ಕೆಲಸ. ಹೌದಾ? ಕೈ ಕಬಡ್ಡಿ ಉಸಿರು ಹಿಡಿತಾನ, ಕಬಡ್ಡಿ. ಅದು ಶ್ವಾಸ ಬಂಧ ಮಾಡೋದು ಯೋಗ. ಕಣ್ಣಿಗೆ ಕೆಲಸ ಕಬಡ್ಡಿ. ಕಾಲು ಜಾಡಿಸ್ತಾನ, ಕಬಡ್ಡಿ ಹೋಗ್ತಾನ. ಅಲ್ಲಿ 9 ಕಬಡ್ಡಿಗೆ ಎಷ್ಟು 9 ಮಂದಿ ಇರ್ತಾರೆ, 7 ಮಂದಿ ಇರ್ತಾರೆ. ಕಬಡ್ಡಿ ಅಂತ ಕೈ ಕಾಲು ಎಲ್ಲದಕ್ಕೂ ವ್ಯಾಯಾಮ. ಇಷ್ಟಾದ್ರೂ ಅವನು ಹಿಡಿದು ಅವ ಕೆಳಗೆ ಬಿದ್ದು ಅಷ್ಟು ಮಂದಿ ಮ್ಯಾಗ ಹಿಡಿದಿರ್ತಾರ. ಆದ್ರೂ ಅವ ಏನ್ ಮಾಡ್ತಾನ, ಕೈ ಕಾಲೆಲ್ಲ ಕಬಡ್ಡಿ ಅಂತ ಉಸಿರು ಬಿಡೋದು ಬಂದು ಆ ಲೈನ್ ಮುಟ್ಟಿ ಔಟ್ ಮಾಡ್ತಾನ. ಇದೇನ್ ತೋರಿಸ್ತಿದೆ, ಮುಂದೆ ನಿನ್ನ ಜೀವನದೊಳಗ ಇಡೀ ಕುಟುಂಬ, ನಿಮ್ಮ ತಂದೆಯ ನಂತರ ನಿನ್ನ ಹೆಗಲೇ ಇರ್ತಿತ್ತಮ್ಮ, ಅವ್ರನ್ನೆಲ್ಲ ಹೊತ್ಕೊಂಡು ಗುರಿ ಮುಟ್ಟಬೇಕು ನೀನು ಅನ್ನೋದು ಕಬಡ್ಡಿ ಆಟ. ಅದಕ್ಕೆ ಕಬಡ್ಡಿ ಯಾಕೆ ಆಡ್ಬೇಕಂದ್ರೆ ಕೈಕಾಲು ಗಟ್ಟಿದ್ರೆ ಕಬಡ್ಡಿ. ಈ ವಯಸ್ಸಾಗಿರ ನಾ ಹೇಳಿ ಅಂತ ಮತ್ತೆ ಮುದುಕರು ನಾಳೆಯಿಂದ ಆಡಿರಪ್ಪ, ಮನೆಯವ್ರು ಬಂದು ನನ್ನ ಕೈ ತಗೊಳಂಗಿಲ್ಲ. ದಯವಿಟ್ಟು ಹೋಗು ಕಬಡ್ಡಿ ಆಟವನ್ನ. RSS ಕಬಡ್ಡಿನ ಮೇಣ ಆಡಿಸ್ತಾರೆ. ನಮ್ಗೆ ಈಗ ಹೋಗ್ಬಿಟ್ಟು ಖೋ ಹೋಗೈತಿ, ಕಬಡ್ಡಿ ಆಟದ ಬೈಲ ಇಲ್ರಿ. ಈಗ ಸಾಲಿ ಯಾವ್ಯಾವ ಓಣಿ ಸಂಧ್ಯಾಗಿ ಸಾಲಿ ಮಾಡಾಕ. ಹೌದಾ? ಪ್ಲೇ ಗ್ರೌಂಡ್ ಇಲ್ಲ, ಆಡಂಗಿಲ್ಲ ಮಕ್ಕಳು. ಬರೇ ಹೋಮ್ವರ್ಕ್, ಅಲ್ಲಿ ಇಷ್ಟು ಬರ್ಸಿರ್ತಾರ, ಮನೆಯಾಗ ಇಷ್ಟು ಬರ್ಸಿರ್ತಾರ. ಹೋಮ್ವರ್ಕ್ ಅಂದ್ರೆ ಅದೇ, ಮತ್ ಮನೆಗೆ ಬಂದು ಹೋಮ್ವರ್ಕ್ ಕೊಡೋದು. ಹೋಮ್ವರ್ಕ್ ಅಂದ್ರೆ ನಮ್ಮ ಕಾಲಕ್ಕೆ ಮನೆ ಕೆಲಸ ರೀ. ಬಡ್ಡಿಂದ ತಾಯಿಗೆ ನೀರು ತರೋದು, ಮನೆ ಬಟ್ಟೆ ಒಗೆಯೋದಾತು, ಬಂಡಿ ಒರೆಸೋದು, ತಾಯಿ ವಯಸ್ಸಾದಂಗೆಲ್ಲ ಕೆಲಸ ಮಾಡುವಂತ ಮಕ್ಕಳು ಶಾಲ್ಯಾಗ ಪಾಠ ಹೇಳ್ತಿದ್ರು. ನಿಮ್ಮ ಅವು ಬಂದಿದ್ದಲ್ಲ ಜಿನ್ನಿಗೆ ನಿನಗೆ ಬರೋಕೆ ಏನಾಗಿತ್ತು ಅಂತ ಕೇಳ್ತಿದ್ರಂತ ಮಾಸ್ತರವ. ಈಗ ಮಕ್ಕಳು ಬರೇ ಕುಂದ್ರು ಓದು ರ್ಯಾಂಕ್ ಬರ್ಬೇಕು, ಫಸ್ಟ್ ಕ್ಲಾಸ್ ಬರ್ಬೇಕು. ನಾವೆಲ್ಲ ನಮ್ಮ ರಿಸಲ್ಟ್ ಅನ್ನು ಎಂದೂ ಮ್ಯಾಗ ಹುಡುಕಿದವರಲ್ಲವ, ಕೆಳಗೆ ನೋಡ್ತಿದ್ವಿ. ಐಟೇ ಇಲ್ಲ ಅಂತ ಖಾತ್ರಿ ಮಾಡ್ಕೊಂತಿದ್ವಿ ನಾವು. ಹಿಂಗ ಮ್ಯಾಲ ನೋಡಿದಾಗ ಒಬ್ಬೊಬ್ಬ 2nd ಕ್ಲಾಸ್ನಾಗ ಇತ್ತು ನಮ್ದು ಇದು ಹೆಸರು. ಪ್ರಾಣೇ 2nd ಕ್ಲಾಸ್ ಓದ್ಯ, ನಮಗೆ ಭಾರಿ ಆತ್ ಕೊಡಪ್ಪ ಅಂದ್ರೆ ಮಸ್ತರ ಗಾಬರಿ ಆಗಿತ್ತು. ಹೆಂಗ್ ಪಾಸ್ ಆದೇವಿ ಅಂತ ಅವ್ರಿಗೆ ಗಾಬರಿ ಆಯ್ತು. ಹೌದ್ರಿ? ಹಾಗೆ ಬಹಳ ದಯವಿಟ್ಟು ಕ್ಷಮಿಸ್ರಿ, ಬಹಳ ದಿವಸ ಆಯ್ತು ನಾನು ನೋಡ್ಲಾರ್ದ. ನೆನಪಿನ ಸಿಕ್ಬಾಳ ಯಾಕೋ ನಾನು ತೋರಿಸಿದ ಡಾಕ್ಟರಿಗೆಲ್ಲ ಆದ್ರೂ. ಇದು ಪುರಾಣ ಶಾಸ್ತ್ರಿಗಳು ಹೇಳ್ತಿದ್ರು ಶ್ರಾವಣ ಮಾಸದಾಗ ಎಷ್ಟು ಚಂದ ಹೇಳ್ತಿದ್ರು. ನಾವು ಸ್ವಲ್ಪ ನಡೆದ ಘಟನೆ ಒಂದು ಸ್ವಲ್ಪ ನಾನು ಉಪೇಕ್ಷಿಸ್ತೀನಿ. ಎಷ್ಟು ಮಾತಾಡ್ತಿದ್ರು ಹೆಣ್ಮಕ್ಳು ಅಂದ್ರೆ. ಅವಾಗಿನ್ನ ಮೈಕ್ ಇದ್ದಿಲ್ಲ, ಕಟ್ಟಿ ತುದಿ ಕುಂತು ಪಾಪ ಮಾತಾಡ್ತಿದ್ರು. ಅವ್ರು ಕೇಳಾರ್ದಕ್ಕ ಕೆಲವ್ರು ಮುಂದೆ ಬಂದು ಕುಂತು ಹಿಂಗೆ ಕೇಳ್ತಿದ್ರು. ಹೆಣ್ಮಕ್ಳಂತೂ ಸರಿ ಮಾತಾಡ್ತಿದ್ರು. ಅವ್ರಿಗೆ ಸಾಕಾಯ್ತು, ನಾ ಎದಕ್ಕೆ ಬರೋಣ ಹೇಳಕ್ ಬಂದೀನಿ, ಏನಕ್ಕೆ ನಿಮ್ಮ ಒಳಗ ನೀವು ಮಾತಾಡಿದ್ರ ಅಂತ ಬೈದು ಬಿಟ್ರಿ. ಒಬ್ಬಕ್ಕೆ ಏನ್ ಅನ್ಬೇಕು, ಮಾತಾಡಯಪ್ಪ ನೀನ್ ಯಾರು ಬೇಡ ಅಂತ, ನಿನಗ ನಮಗ ಅಂತ. ನಡೆದ ಘಟನೆ ಇದು ನಮ್ಮ ಗಂಗಾವತಿ ಒಳಗ ಮಠದಾಗ. ಹಿಂಗ ಅನಿಸ್ಕೊಂಡು ನಮ್ಮ ಶಾಸ್ತ್ರಿಗಳು ಎಷ್ಟು ಪುರಾಣ. ಶ್ರಾವಣ ಮಾಸ ಅಂದ್ರ ಫೇಮಸ್. ನಿಮ್ಗೆ ಹೆಣ್ಮಕ್ಳಿಗೆ ಎಲ್ಲ ಹಬ್ಬ ಇರೋದು, ಹುಣ್ಣಿಮೆ, ಹೊಸನಿಮೆ, ನಮ್ದೇನಿಲ್ರಿ, ಎಲ್ಲ ಹಾಕಿದಾರೆ ಅನ್ನೋ ಲೆಕ್ಕಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ. ಹಾಗೆ ಜೀವನದಲ್ಲಿ ಇದು ಹಾಸ್ಯ. ಇನ್ನು ಸಂದೇಶಗಳು ಏನಂದ್ರೆ, ಇಲ್ಲಿ ಬೇಕಾದ್ರೆ ಜನ ಶ್ರೀಮಂತ ಭಕ್ತರ ಮಠದ ಅಭಿವೃದ್ಧಿಯನ್ನು ಮಾಡ್ತಾರ, ಎಲ್ಲಾ ಕೆಲಸಗಳನ್ನ ಯಾರೋ ಮಾಡ್ಕೊಂಡು ಹೋಗ್ತಾರ. ಇದೆಲ್ಲ ಸಾಮಾನ್ಯ ಅಲ್ಲ. ನಿಮ್ಗೆಲ್ಲ ಗೊತ್ತಿರುವಂತೆ ಜನಕರಾಜ, ಸೀತಾಮಾತೆಯ ತಂದೆ, ಆ ಕಾಲದ ಬಹುದೊಡ್ಡ ಕೋಟ್ಯಾಧೀಶ. ಆತನ ಮನೆ ಬಂಗಾರದ ಮನೆ ಇತ್ತಂತೆ. ಅಂತ ಬಂಗಾರದ ಮನೆ ಇದ್ದಲ್ಲಿ ಆತನಂತ ಏನಾದ್ರೂ ಪರೀಕ್ಷೆ ಮಾಡಬೇಕು. ಆತ ಬಹಳ ಅಷ್ಟು ಬಂಗಾರದ ಮನೆಯಲ್ಲಿ ಬಂಗಾರದ ತಾಟಿನಲ್ಲಿ ಉಂಡ್ರು ಆತ ಪರಮ ವೈರಾಗ್ಯಶಾಲಿಯಾಗಿದ್ದ, ವಿರಾಗಿಯಾಗಿದ್ದ. ಇದು ಇಡೀ ದೇಶದೊಳಗೆ ಹಬ್ಬಿಟ್ಟಿತ್ತು. ಇದನ್ನ ಒಬ್ಬ ಕೆಲವು ಸಾಧುಗಳಿಗೆ ಹೇಳ್ಕೊಟ್ರು. ಆ ಸಾಧುಗಳು ಏನೇನು ಹೆಂಗಂದ್ರೆ ಬತ್ತಲೇ ಸಾಧುಗಳು, ಬರೇ ಲಂಗೋಟಿ.
ಈ ಲಂಗೋಟಿಯ ಈ ಸ್ವಾದಗಳೆಲ್ಲ ಮಾತಾಡ್ತಾರೆ ಅಂದ್ರು ನಮ್ಮ ಒಬ್ರು ವೈರಾಗ್ಯಶಾಲಿಗಳು ಅನ್ನಂಗಿಲ್ಲ. ಜನಕರಾಜನ ವೈರಾಗ್ಯಶಾಲಿ ಅಂತಾರ ನೋಡು. ಪರೀಕ್ಷೆ ಮಾಡೋದು ಅವ್ನು ಏನು ವೈರಾಗ್ಯ? ಬಂಗಾರ ತಾಟ್ಯಾಗ ಉಂಟಾನ, ಬಂಗಾರ ಮತ್ಸದ ಮುಟ್ಕೊಂತಾರ. ಬೇಕಾದ ಸಂಪತ್ತು ಐತಿ ಅವ್ನ ಮನ್ಯಾಗ. ಮುತ್ತು ಲೈಟ್ ಇದ್ದಿಲ್ಲ, ಮುತ್ತರತ್ನಗಳು ಇಡ್ತಾರೆ. ಲೈಟಿನ ಜಾಗದ ಅವೇ ಬೆಳಕು, ಮುತ್ತರತ್ನಗಳ ಬೆಳಕೇ ಬೆಳಕು. ಪರೀಕ್ಷೆ ಮಾಡ್ಬೇಕು ಅಂತೇಳಿ ಒಬ್ಬ ಲಂಗೋಟಿ ಕೈಯಾಗ ಒಂದು ಬಡಿಗೆ ಇಟ್ಕೊಂಡಂತ ಸಾಧು ಆತನ ಮನೆಗೆ ಹೋಗಿ ಬರೀ ಸಾಧುಗಳಿಗೆ ಬೇಕಾದ್ ಕೊಟ್ಟಿದ್ದ. ಈಗ ನಾನೇನು ತಗೊಳದ, ನಾನು ಸಾಧು, ನಿನ್ನಂಗೆ ಬಂಗಾರ ತಟ್ಟೆ ಉಣಂಗಿಲ್ಲ. ನಿಜವಾಗಿ ನಾನು ಧನ್ಯನಾದ ಇವತ್ತು ನಿಮ್ಮಂಥವ್ರು ಸಿಕ್ಕಾಗ. ನಿಮ್ಮಿಂದ ನಾನು ವೈರಾಗ್ಯದ ಪಾಠ ಕಲಿಬೇಕಾಗೈತೆ. ದಯವಿಟ್ಟು ಹೇಳಿಕೊಡ್ರಿ ನನಗೆ. ಬರ್ರಿ ಹೋಗೋಣ ಹೊರಗತ್ತೆ ಕರ್ಕೊಂಡು ಆತನ ಉಪಚಾರ ಮಾಡಿದ. ಜಳಕ ಮಾಡ್ಕೊಂಡು ಪ್ರಸಾದ ಸತ್ಕೊಂಡು ಇಬ್ರು ಜನಕರಾಜನ ಜೊತೆಗೆ ಊರಿನ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರ ದಂಡೆ ಮೇಲೆ ಕೂತು ಏನಾದರೂ ನನಗೆ ಮಾತುಗಳನ್ನ ಗಮನ ಇಟ್ಟು ಹೇಳಕ್ ಕೊಡಬೇಕು. ಇಲ್ಲ, ನಾನು ನಿನ್ನ ಪರೀಕ್ಷೆ ಮಾಡೋದಕ್ಕೆ ಬಂದೀನಿ. ನೀನು ಮಹಾ ಶ್ರೀಮಂತ ಅಂತ ಹೇಳ್ತೀನಿ, ವೈರಾಗಿ ಅಂತ ಹೇಳ್ತಾರ, ವಿರಾಗಿ ಅಂತ ಹೇಳ್ತಾರ. ಏನ್ ನಿನ್ನ ಮನೆ ಬಂಗಾರದ ವಾತಾವರಣ ಐತಿ, ಎಲ್ಲಾ ಕಡೆ ಬಂಗಾರ, ಇಷ್ಟು ವೈಭವದಿಂದ ಬಾಳಕತ್ತಿ ನೀನು. ಪಂಚಭಕ್ಷ ಪರಮಾನ್ನಗಳ ದಿನ ಉಂಟೇನಿ. ಹೌದು ಬುದ್ಧಿ, ನಿಮ್ಮಷ್ಟು ವೈರಾಗಿ ಶಾಲೆಗಳು ನಾವು ಆಗಾಕ ರೆಡಿ ಇಲ್ಲ. ಏನಾದ್ರು ನನಗೆ ಬೋಧನೆ ಮಾಡಿದ್ರೆ ನಾವು ಅಲ್ಲೇ ಪುರಾಣ ಗಿರಾಣ ಹೇಳಕತ್ತೀನ. ಅರ್ಧ ತಾಸಾಗಿ ನೋಡ್ತಾನ್ರಿ ಅರಮನೆ ದಗ್ಗದಾಗ ಉರಿಯಾಕತ್ತೈತಿ. ಜನಕರಾಜ ದಗ್ಗದಾಗ ಉರಿಯಾಕತ್ತಿ. ಲಂಗೋಟಿ ಸಾಧು, ಜನಕರಾಜ ನೋಡಿ ನಿನ್ನ ಮನೆ ಹೆಂಗ್ ಉರಿಯಾಕತ್ತೈತಿ. ಅದು ಓಡಾಕತ್ತೀನಿ ತರಮತಿಗೆ. ಯಾಕ್ರಿ ಸ್ವಾಮಿ ನೀವೇ ಕೊಡ್ತೀರಿ, ಬರ್ರಿ ಅದು ಉರಿವಂತ ಬರ್ರಿ, ನೀವು ನನಗೆ ಪಾಠ ಹೇಳ್ರಿ, ಯಾಕೆ ಹಂಗೆ ಹೋಗ್ತೀರಿ? ಏನೋ ಅಗ್ನಿದೇವರಿಗೆ ನನ್ನ ಅರಮನೆ ಮೇಲೆ ಮನಸ್ಸಾಗೈತೆ ಸುಡಾಕತ್ತೇನ ಅನ್ನಂತ. ಈ ವೈರಾಗ್ಯನಂದ ಯಪ್ಪ, ನಂದೊಂದು ಲಂಗೋಟಿ ಒಂದು ಬಡಿಗೆ ಅಲ್ಲೇ ಇತ್ತು. ಇವೊಂದೊಂದು ಲಂಗೋಟಿ ಬಡಿಗೆಗೆ ಇವ ಮಾಡಕತ್ತಂದ್ರೆ ಇಡೀ ಅರಮನೆ ಸುಟ್ರಾತ್ ಯೋಚನೆ ಮಾಡೋದಲ್ಲ. ಇದು ನಿಜವಾದ ವೈರಾಗ್ಯ. ಸುಳ್ಳೋ ನಿಜವೋ, ಆದ್ರೆ ಕಥೆಯಲ್ಲಿ ಎಷ್ಟು ಒಂದು ಅಂತರಾಳ ಅದ, ಒಂದು ತತ್ವ ಐತೆ. ನಿಜವಾದ ವೈರಾಗ್ಯ ಅದು ಅಂತ ಹೇಳ್ತಾರೆ. ಹಂಗೆ ನಮ್ಮಲ್ಲಿ ಹಾಸ್ಯಕ ವಸ್ತುವಿಗಿಂತ ಹೆಚ್ಚು ನಡುವ ಅನೌನ್ಸರ್ ಬರೋದಂತ. ನಾವು ಮಾತಾಡ್ತಿದ್ವಿ 5-5 ಮಿನಿಟ್. ಇಲ್ಲಿ ಭಾರಿ ಸ್ಟ್ರಿಕ್ಟ್. ಯಾಕೆ ಕೊಪ್ಪಳ ಜಾತಿಯಲ್ಲಿ ಎಲ್ಲರೂ ಮೆಸ್ತಾರೆ ಅಂದ್ರೆ ಅವ್ರಿಗೆ ಅವಕಾಶ ಕೊಟ್ಟರು ಅವ್ರಿಗೆ ಮುಗಿಯೋವರೆಗೂ ಬೇರೆ ಏನು ಮಾಡಂಗಿಲ್ಲ. ಹೌದಾ? ಕೆಲವರು ಮಾತಾಡಿ ನಗಿಸ್ತಿರ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಸೀತಾಬಾಯಿ ಅನ್ನೋದು ಪರಸ್ ಇಲ್ಲೇ ಐತೆ, ಬಂದು ಒಯ್ಬೇಕು. ಆಮೇಲೆ ಆಯರಿ ಮಾಡೋರು ಯಾರು ಮಾಡಿಲ್ಲ ಅಂದ್ರೆ ನಿಮ್ಮ ಶಾಸ್ತ್ರಿಗಳಿಗೆ ಆಯರಿ ಮಾಡೋದು. ನಡುವ ನನಗೂ ಬಹಳ ಅನುಭವ ಆಗ್ಯಾರ. ಫುಲ್ ಮಂದಿ ಬಂದಿರ್ತಿರ್ತಾರೆ, ನಡಗೆ ಬಂದು ಏನೋ ಒಂದು ಹೇಳಿ ತಮ್ಮ ಆಕರ್ಷಣೆ ಅವ್ರ ಕಡೆ ಸೆಳ್ಕೊಡೋದು. ಇವೆಲ್ಲ ಮಾಡಬಾರ್ದು ಅಂತಂದು ಬಿಡಂಗಿಲ್ಲ. ನೋಡೋ ಬಂದು ಮಾತಾಡೋ ಅಭ್ಯಾಸ ಇರ್ತದೆ. ಹಂಗೆ ನೋಡೋ ಬಂದು ಮಾತಾಡ್ಸೋ ಅಭ್ಯಾಸವನ್ನು ಬಹಳ ಇರ್ತಾರೆ. ಅನೌನ್ಸರ್ ನೋಡಕ್ಕೆ ಬರ್ತಿರ್ತಾರೆ. GH ರಾಘವೇಂದ್ರ ಅಂತ ಹೆಸರು ಕೇಳಿದ್ರೆ ನೀವು? ಟಿಂಗರ ಬುಡ್ಡಣ್ಣ ಅಂತ ಅಂಕಣ ಬರೀತಿದ್ರು. ಟಿಂಗರ ಬುಡ್ಡಣ್ಣ ಅಂತ ಅಂಕಣ. ಟಿಂಗರ ಅವ್ರ ತಾಯಿ ಬಹಳ ವಯಸ್ಸಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರೈನ್ನಾಗ ಹೊಂಟ್ರು. ಬೇರೆ ಊರಿಗೆ ಹೋಗಿ ಬದುಕೋಣ ಅಂತ ಹೇಳಿ ಟ್ರೈನ್ನಾಗೆಲ್ಲ ಬದುಕೋಣ ಅಂತ ಕರ್ಕೊಂಡು ಹೋದಾಗ ಒಂದು ಯಾವುದೋ ಸ್ಟೇಷನ್ನಾಗ ಟ್ರೈನ್ ನಿಂತಾಗ ಮಗನ ಕೈಯಾಗೆ 10 ರೂಪಾಯಿ ಕೊಟ್ಟು, ಮಗನ ಅಲ್ಲಿ ಏನೋ ಇಡ್ಲಿನೋ ಏನೋ ಮಾರಾಕತ್ತಾರ, ತೊಗೊಂಬರಪ್ಪ, ಭಾಳ ಹಸಿವಾಗೈತಿ ಅಂತಂದು. 10 ರೂಪಾಯಪ್ಪ, 5 ರೂಪಾಯಿದು ಏನು ತೊಂಬ, 5 ರೂಪಾಯಿ ವಾಪಸ್ ತೊಂಬ ಅಂತ ಕಳಿಸಿಲ್ಲ. ಅವ ತರಕ್ ಹೋದ್ರು. ನಾವು ತರಕ್ ಹೋದ್ ಸ್ವಲ್ಪ ಹೊತ್ತಿಗೆ ರೈಲ್ ಸ್ಟಾರ್ಟ್ ಆಗ್ಬಿಡ್ತು. ಬುಕ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಹಾಗಾಗಿ ತಾಯಿ ನೋಡಿದ್ಲು. ಅವ ಹೆಂಗ್ ಬರ್ತಾನೋ ಏನೋ. ಇದೆಲ್ಲ ಆಗಿ 25 ವರ್ಷದ ಮ್ಯಾಗ ಅದ ರೈಲ್ನಾಗ ಕುಂತವ್ರ ತಾಯಿ ಹೋಗೋ ಮುಂದ ಆ ಹುಡುಗ ಹತ್ತಿದ. ಅಮ್ಮ ನೀನು ಯಾರಪ್ಪ ಅಂತ ಕೇಳಿದೆ. ಬೆಳೆದ್ಬಿಟ್ಟಿದ್ದ. ನಾನಮ್ಮ ನಿನ್ನ ಮಗ. ಇದ ಸ್ಟೇಷನ್ನಾಗ ನೀ ನನ್ನ ಕೈಯಾಗ 10 ರೂಪಾಯಿ ಕೊಟ್ಟಿದ್ದಿ. ನಾನು ಇಡ್ಲಿ ತರಕ್ ಹೋದೆ, ಟ್ರೈನ್ ಹೋಗ್ಬಿಡ್ತು ಅಂದ್ರೆ ಅವ್ರು ಏನ್ ಹೇಳ್ಬೇಕು? 5 ರೂಪಾಯಿ ಉಳಿದದ್ದು ಎಲ್ಲೈತೆ ಅಂದ್ರೆ ಚಿಲ್ಲರು ಕೊಡೋದು ಕೇಳಿದ್ರು. ಇಂಥವರು ಇರ್ತಾರ ಅನ್ನೋದಕ್ಕೆ ಇದೊಂದು ನಮ್ಮ GH ರಾಘವೇಂದ್ರ ಅವರು ಬಹಳ ಚಂದ ಉದಾಹರಣೆ ಕೊಡ್ತಿದ್ರು. ಇಂಥ ಪುರಾಣದ ಪ್ರಸಂಗದಲ್ಲಿ ಅವ್ರು ಇಲ್ಲಾದ ನನಗೆ ಬಹಳ ಅದ್ಭುತ ಮಾತುಗಾರಿಸ್ತಾರೆ. ಬಹಳ ಜಲ್ದಿ ತೀರ್ಕೊಡು. ಅವ್ರ ಹಾಸ್ಯ ಪ್ರವೃತ್ತಿಯನ್ನು ಇಡೀ ಜನರಿಗೆ ಹೇಳ್ಬೇಕು ಅಂತ ಮಾತಾಡುವಂತ ಶೈಲಿ ಅವ್ರ ಹತ್ರ ಇತ್ತು. ಹಳ್ಳಿ ಶಾಲೆ ಮಾಸ್ತರ್ ಇಲ್ಲಿ ಅಂತ ನಾ ಭಾವಿಸ್ತೇನೆ. ಹಳ್ಳಿ ಶಾಲೆ ಮಾಸ್ತರ್ಗಿಂತ ಹೆಚ್ಚು ಕೀರ್ತನ ಮಾಡೋ ಮುಂದೆ ಬಹಳ ಗದ್ದಲ ಮಾಡ್ತಾರೆ. ಹುಡುಗ್ರ ಮುಂದೆ ಕುಂದಿರ್ಸ್ತಾರೆ. ಇಲ್ಲಿ ನೋಡಿ ಎಲ್ಲ ದೊಡ್ಡವ್ರು ಕೂತಿದ್ರು, ಭಾಳ ಸಿಸ್ಟಮ್ ಕುಂತ ಹುಡ್ರು ಸುಮ್ಮನೆ ಕುಂತಾವ, ಭಾಳ ಮಾತಾಡ್ತಿರ್ತಾರೆ.
ಅದಕ್ಕೆ ಶಾಸ್ತ್ರಿಗಳಿಗೆ ಸಾಕಾಗಿ ಯಾರೋ ಬರ್ಬೋದು ನಡೋ ಕುಂದ್ರೆ ಹುಡುಗನ ಕಂಟ್ರೋಲ್ ಮಾಡ್ರಿ ಅಂತ ಅವು ಹಳ್ಳೋಗಿ ಎಲ್ಲ ಮಾಡ್ತಿದ್ವು. ಅವು ನಡಕ್ ಕೂರ್ ಹಿಡ್ಕೊಂಬಂದು ಆ ಊರಿನ ಹಳ್ಳಿ ಮಾಸ್ತರ್ ಕುಂತ ನಡಕ ಪುರಾಣ ಸುರತ್ ಎಲ್ಲ ಹುಡ್ರು ಸೈಲೆಂಟ್ ಆಗ್ಬಿಟ್ರು. ಹುಡ್ರು ಅವನಿಗೆ ಕಲುವಾಗೈತಿ ಬಿಟ್ರು. ತಿರುಗಿ ನೋಡುವಾಗ ನಾವು ನೋಡ್ತಾರ ಬಾ ಅಂತೇಳಿ ಹಿಂದಿನಿಗೆ ಹೋಗಕತ್ತಿರು. ಅವಾಗ ಇವ್ರು ಪ್ರವಚನ ಮಾಡಕತ್ತಿರು ಶಾಸ್ತ್ರಗಳು. ಮಾಡ್ತಾವ ಹೇ ಸೂರ್ಯ ಕುಂದ್ರಿ ಅಂತೆಲ್ಲ ಸೂರ್ಯ ಕುಂದಿಸ್ತ ಕಡಿಗೆ ತಲೆ ಕೆಟ್ಟ ಅವಾಗ ಯಾವಾಗ ಹಾಳು ಒಳಗೆ ಹಾಕಿಬಿಟ್ಟು ಎದ್ದು ನಿಂತು ಏನಿಲ್ಲ ನೀವು ಇತ್ತಾಗ ನೀವು ಬೈಕಂತೀರಿ ಇತ್ತಾಗ ಯಾರು ಬೈಕಂತಾರೆ ಯಾರಂತ ಕೇಳ್ಬೇಕು ನಾನು. ಎಂತೆಂಥ ಘಟನೆಗಳ ಜೀವನದಾಗ ನಡೀತಾವಂದ್ರ ಮನುಷ್ಯನಿಗೆ ಹಾಸ್ಯ ಹುಡುಕ್ಬೇಕಂದ್ರೆ ಹುಡುಕ್ಬೇಕ್ರಿ. ನೋಡ್ರಿ ಅಲ್ಲಿ ತನ ಶಾಸ್ತ್ರಗಳೇ ಅಂತ ಗೌರವ ಕೊಟ್ಟಾವ ಒಂದು ಮೇಲೆ ಆ ಲೆವೆಲಿಗೆ ಬಂದ. ಹೌದಾ? ಇದು ಜೀವನದಲ್ಲಿ ಇರ್ತಕ್ಕಂಥ ಒಂದು ಹಾಸ್ಯಗಳು ಅಂತ ಹೇಳ್ತಾ ಬಹಳಷ್ಟು ಸಮಯ ಆಗಿದೆ. ನೋಡ್ರಿ ಅವ್ರ ಬಲ ನೀವು ಬಲ ನಂದೆಲ್ಲ ಮುಗಿದಿತ್ತು. ಇಲ್ಲ ಈ ಸಲ ಬಹಳ ವಿಷಯಗಳನ್ನ ಹೇಳಿನೇ ನನಗೆ ಇದಾಗಕತ್ತಿದ್ದೆ. ಏನಂದ್ರಲ್ಲ ಇದ ಮನಸ್ಸು ಬಂದವ್ರು ಬಹಳ ಮಂದಿ ಇದ್ರಿ ಏನಂಗಂದ್ರ ನನಗೆ ಬೇಸರಕ್ಕೆ ಅಂತ ಹೇಳಿದ್ರು. ನೀನೇನು ಕುಂದಿರ್ತೇವೆ. ಹಿಂದಕ್ಕೆಲ್ಲ ಕಂಡಕ್ಟರ್ ಬಸ್ ನಿಂದಿರ್ಸಾಕ ಬಿಡಾಕ ಏನ್ ಮಾಡ್ತಿದ್ರಿ? ಅದಾದ್ಮೇಲೆ ಸೀಟಿ ಬಂತು. ಈಗ ಹಗ್ಗ ಯಾಕೆ ತೆಗೆದ್ರೆ ಗೊತ್ತೈತೆ ನಿಮ್ಗೆ? ಇಳಿಯೋ ಮುಂದ್ ಮಂದಿ ಅದನ್ನ ಹಿಡ್ಕೊಂಡು ಇಳಿಯಾಕೈತಿ ಬಿಟ್ಟು ಗಂಟೆ ಹಗ್ಗ ಹೋದ ಅವ್ರ ಜೊತೆಗೆ ಹೋಗ್ಬಿಟ್ಟು ಚಿಕ್ಕದ್ದೇ ಆಗ್ಬಿಡ್ಬೇಕಂತ. ಅದಕ್ಕೆ ಅವ್ ಏನ್ ಮಾಡ್ರಿ ಸೀಟಿ ಹೊಡ್ಯಾಕೈತಿ. ಈಗ ಸೀಟಿ ಆಗೈತಿ. ಸೀಟಿ ಹೊಡೆದ್ರೆ ಒಂದ್ ಊರ್ ಬಂತ್ರಿ ಎಲ್ಲಾರು ಎಳ್ದ್ಬಿಟ್ರು. ಒಂದ್ ಮುದುಕಿ ಮೆಲ್ಲಕ್ ಬರಕತ್ತೀವಿ 10 ಮಂದಿ ನಿಂತಾರ. ಏನ್ ಆ ಮುದುಕಿ ಹೇಳ್ಬೇಯವ್ವ ನೀನ ಯಾವ ಬರೀ ಸೀಟಿ ಹೊಡ್ಯಾಕತ್ತೀನಿ ನಾನು ಇನ್ನ ಸಣ್ಣಗೆ ಬರಕತ್ತಿದ್ದಿ ಇಲ್ಲಿ ಮಂದಿ ನೀನ್ ತುಳಿದು ಬಿಡ್ತಾರ ಸೀಟಿ ಹೊಡ್ಯಾಕತ್ತೀನಿ ತಿರುಗಿ ನೋಡಕ್ ಬರಂಗಿಲ್ಲ ನಿನಗ ಅಂದ. ಅದಕ್ಕೆ ಆ ಮುದುಕಿ ಏನ್ ನೋಡ್ರಿ ಸೀಟಿ ಹೊಡೆದ್ರೆ ತಿರುಗಿ ನೋಡೋ ವಯಸ್ಸಲ್ಲ. ನೀವು ಹಳ್ಳಿಯವ್ರಂತ ಅನ್ಕೋಬಾಡ್ರಿ. ಪಾಪ ಅಂತ ಜ್ಞಾನಿಗಳು ಯಾರು ಇರಂಗಿಲ್ಲ ಅಂತ ನನಗೆ ಖಾತ್ರಿ ಆಗೈತಿ. ಹೌದಾ? ಬಹಳಷ್ಟು ವಿಷಯಗಳನ್ನ ಹೇಳಬೇಕಂತ ಬರ್ತೀನಿ. ಆದ್ರೆ ಏನ್ ಹೇಳ್ಬೇಕು ಅನ್ನೋ ಸಮಸ್ಯೆ ಆಗ್ಬಿಡ್ತೈತಿ ಇಂಥ ಸಭೆಯಲ್ಲಿ. ಆದ್ರೂ ನನ್ನ ಭಾಷಣವನ್ನ ಬಹಳಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಬಹಳ ದಿನಗಳ ನಂತರ ಮತ್ತೆ ನಾನು ಇಲ್ಲಿ ಬಂದಿದ್ದೀನಿ. ಟಿವಿ ನೋಡಿ ಅಡಿಗೆ ಮಾಡೋರು ಯಾರು ಅದರ ಮೇಲೆ ಎಲ್ಲ ಅವರ ರೀ. ಇಲ್ಲಿ ನೋಡ್ರಿ ಇನ್ನೇನ ಟಿವಿ ನೋಡಿ ಅಡಿಗೆ ಮಾಡೋರು ಮಾಡ್ಯಾರ್ರಿ. ಇದು ವ್ಯವಸ್ಥೆ ಎಷ್ಟು ಚಂದ ಐತೆ. ಹೆಂಗ್ ಉಂಡ್ರಿಲ್ಲ ಸೌರಿ ಟಿವಿ ಮಾಡೋ ಹುಡುಗರ ಸೀರಿಯಲ್ ಮಾತ್ರ ನೋಡ್ಬಾರ್ದಮ್ಮ. ಒಂದ್ಸಲ ಬನ್ನಿ ಹೊಸ ರುಚಿ ಕಲಿಯೋಣ ಅಂತ. ಏನಿದೆ ನೋಡೋಣ. ಬಂದೈಕ್ ಯಾರ್ರಿ ಹಿರಿಯಮ್ಮ ಶರಣಮ್ಮ ಅಲ್ಲ. ಬಂದೈಕ್ ಮುದಿಯಕ್ಕೆ ಅಲ್ಲ ಶರಣಮ್ಮ ಅಲ್ಲ. ಸ್ಕರ್ಟ್ ಸ್ಲೀವ್ಲೆಸ್ ಸ್ಕರ್ಟ್ ಹಾಕೊಂಡು ಬಂದ 16-17 ವರ್ಷದ ಒಂದು ಹುಡುಗಿ. ಒಂದ್ ಕಣ್ಣು ಕೂದಲಿಂದ ಮುಚ್ಚಿಬಿಟ್ಟೈತಿ. ಆಕೆ ದೊಡ್ಡ ಕೆಲಸ ಅಲ್ಲ ನಿಮ್ಗೆ ಕೇಳದೆ ಎಲ್ಲ ಒಂದು ದೊಡ್ಡ ಕೆಲಸ ಐತಿ. ಹಿಂಗಂತ ನಾವು ಕೂದ್ ಬೀಳಕ್ಕೆ ಸೆಟ್ಟಿಂಗ್ ಮಾಡಕ್ಕೆ ಬಿಟ್ಟಿದ್ವಿ. ಆಕಿ ಬಂದ್ ಮನಿ ಇವತ್ತು ಹೊಸ ರುಚಿ ಕಲಿಯೋಣ ಹೇಳಿಕೊಡ್ದು ಬಂದಿದ್ದಾರೆ ಮಿಸ್ ಲೀನಾ. ಹಿಂಗ್ ಅಂತ ಒಂದು ಕೈಕಾಲು ಇಟ್ಟಿಟ್ಟದ ಆಗಿ ಉಂಡಳ ಎಲ್ಲ ಅನುಮಾನ ಆಯ್ತು ಅಂತದ್ ಆಕಿನ ಹೊಸ ರುಚಿ ಹೇಳ್ಕೊಡು. ಹೇಳಿ ನಮ್ಮ ಮೇಡಮ್ ಇವತ್ತು ನಮ್ಮ ಕೊಪ್ಪಳದ ದೊಡ್ಡ ಜಾತ್ರೆ ಇದು ಜಾತ್ರೆ ತುಂಬಾ ಜನ ಬಂದಿದ್ದಾರೆ. ಇವರಿಗೆಲ್ಲ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ? ನಾನು ಇವರಿಗೆಲ್ಲ ವೈಟ್ ರೈಸ್ ಮಾಡೋ ಹೇಳ್ಕೊಡ್ತೀನಿ. ಜಾತ್ರೆ ತಂದು ಬಿಡ್ಬೇಕಂತ ಏನ್ ಮಾಡ್ತೀವಿ ಕರ್ಸಿರ್ತಾರೆ. ವೈಟ್ ರೈಸ್ ಅಂತ ಎಂದು ಕಡ್ಡಿ ಇಲ್ಲ ನಂಗೆ ಆಯ್ತು. ಹೇಳಿ ಮೇಡಮ್ ವೈಟ್ ರೈಸ್ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಈ ಜನರಿ ಮಾಡೋದಕ್ಕೆ. ಹೇಳಿ ಮೇಡಮ್ ವೈಟ್ ರೈಸ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೆಪ್ ಅದಾವಂತ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ನಾವು ಬೈಕೇನಾಗ ಹೋಗ್ತಿದ್ದೀವಿ ನಂಗೆ ಕಿಚನ್ಗೆ ಹೋಗೋಣ ನನ್ನ ಪಾಯಿಂಟ್ ಅಂತ. ಕಿಚನ್ಗೆ ಹೋಗ್ಬೇಕು. ಓಕೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅಂತ ಕೆಲವು ಕಡೆ ಬೆಂಗಳೂರು ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೆ ಬೇಕಿಸ್ತೀವಿ.
ಮನೆಗೆ ಬೆಂಕಿ ಹಚ್ಚಿ ಗಂಡನ ಬಾಳೆ ಮ್ಯಾಗ ಕುಂದಿರಿಸಿ ಆತನ ಮುಡುಕಿಟ್ಟು ಬೆಂಕಿ ಹಾಕಿ ಅನ್ನ ಮಾಡ್ತೀರ. ಸ್ಟವ್ ಹಚ್ಚಬೇಕು, ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕ್ಬೇಕಿಲ್ಲ. ಓ ಹೌದು, ವಾಟರ್ ಬಾಯ್ಲ್ ಆಗ್ಬೇಕು. ಓ ಬಾಯ್ಲ್ ಆಗ್ಬೇಕಾ? ಎಲ್ಲಿವರೆಗೂ ಬಾಯ್ಲ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನಮ್ಮ ಯಾರಿಗೆ ಗೊತ್ತದೆ? ಕೋತ ಕೋತ ಮತ್ತೆ ಪಟ ಪಟ ಅಲ್ಲ, ಪಟ ಪಟ ಅಲ್ಲ, ಅದು ಅನ್ನಲ್ಲಪ್ಪ. ಕೊತ ಕೊತ ಮತ್ತೆ ಚಳಮಳ ನೋಡು, ಮತ್ತೆ ಚಳಮಳ 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 ಕೊತ ಕೊತ ಕರೆಕ್ಟ್. ಉಳಿದಿದೆಲ್ಲ ನೀವು ಹುಟ್ಟಿ ಹೇಳ್ಕೊಂಡು ಅದಕ್ಕೆ ಮಹಾಭಾರತದಲ್ಲಿ ಬರೀತಾನೆ, ದುರ್ಯೋಧನ ನೀಚಿಸಿದ ಭೀಮನ ರಕ್ತ ಕೊತ ಕೊತನೆ ಕುದೀತು ಅಂತ. ಕಥ ಕಥನೆ ಕೊತ ಕೊತನೆ, ಕೆಲವು ಕಡೆ ಕೊತ ಕೊತ ಅಂದ್ರೆ ಕೆಲವು ಕಡೆ ಕಥ ಕಥ ಅಂತ. ಒಟ್ಟು ವಿಷಯನ ಭಾಗ ಕಂಡ್ರೆ ತಕ ತಕ ಆಗ್ತದೆ. ಆ ಮಾತು ಬೇರೆ. ಓ ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಎಷ್ಟು ಬಬಲ್ಸ್ ಬರೋದು ಮೇಡಮ್? ತುಂಬ ಜನ ಇದ್ರೆ 15 to 20, 25 ಬಬಲ್ಸ್ ಬರುತ್ತೆ. ಇಂಥವರೆಲ್ಲಂತೂ ಥೌಸಂಡ್ಸ್ ಟುಗೆದರ್ ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಗಂಡ ಇಬ್ಬರು ಗೂಬೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಸಾಕು. ಓ ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಅವಾಗ ಅಡ್ವರ್ಟೈಸ್ಮೆಂಟ್, ಸುಟ್ಟ ಗಾಯಕ್ಕೆ ಬೆಳೆಸಿ ಬರ್ನ. ಆಮೇಲೆ ವೆಟ್ ರೈಸನ್ನ ಅದ್ರಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಓ ಇದಕ್ಕೆ ಏನಂತೀರಮ್ಮ? ಕೈ ಟರ್ನ್ ಮಾಡಬೇಕು. ಇಷ್ಟೆಲ್ಲ ಮಾಡ್ಯಾರು. ಈಗೇನು ನೋಡ್ತಾರ ಅಣ್ಣ ಸರಿ ಆದಂಗೆ ಆಗೈತಿ, ಫೆವಿಕಾಲ್ ಆದಂಗೆ ಆಗೈತಿ. ಓ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರೋದ್ರೊಳಗಡೆ ಗಟಾರಕ್ಕೆ ಚೆಲ್ಲಬೇಕು. 70 ರೂಪಾಯಿ ಕೆಜಿ ಆಗಿರ್ತಾವೆ. ಅವ ಬಂದು ಒದಿತಾನೆ. ಹೌದಾ? ನಾನು ಯಾವಾಗಲೂ ಹೇಳುವಂತ, ನಾವು ಹೋಗಿ ಬಂದ ಊರುಗಳ ಹೆಸರುಗಳನ್ನ ಮಾತನ್ನು ಮುಗಿಸ್ತೇನೆ, ಸಮಯ ಆಗ್ತಾ ಬಂತು. ಇದುವರೆಗೂ ಕರ್ನಾಟಕದ 432 ಊರುಗಳು ನೀವೆಲ್ಲ ಸೇರಿ ನನ್ನ ಸುತ್ತಿಸಿ. ಸ್ವಾಮಿಗಳ ಆಶೀರ್ವಾದ, ದೇವರ ಕೃಪೆ ಎಷ್ಟಾಯ್ತಾನೆ. ಇವತ್ತು ನಿನ್ನೆಯಿಂದ ಯಾವ್ದು, ಇವತ್ತು ನಾವು ಊರಿಗೆ ಹೋದ ನಮ್ಮ ಮಕ್ಕಳು ನಮ್ಮನ್ನು ಗುರುತು ಹಿಡಿತಾರಲ್ಲ, ಅನುಮಾನ ಐತಿ ನನಗೆ. ಅಷ್ಟು ದಿವಸ ಊರು ಬಿಡಕ್ ಹತ್ತೀವಿ ನಾವು. ಯಾಕಂದ್ರೆ ತಾಯಿ ತೋರಿಸಿದವನೇ ತಂದೆ, ರೈತ ತೋರಿಸಿದ್ದೇ ಹೊಲ ಅಂತ ಒಂದು ಗಾದಿ ಮಾತು ಐತಿ. ಹಿಂದೆ ನಮ್ಮ ಬ್ರಾಹ್ಮಣರ ಮಂದಿ ಗದ್ದಿ ಮಾಡಿರ್ತಾರೆ, ನೋಡೇ ಇರಂಗಿಲ್ಲ ಅವರು. ಅವ ಏನ್ ಮಾಡ್ತಾನೆ, ಸುಮ್ಮನೆ ಸುತ್ತಾಗಿ ಕರ್ಕೊಂಡು ಹೋಗ್ತಾನೆ. ಬರ್ರಿ ದಯಸಾರ ಇಲ್ಲೇ ಬರ್ರಿ ಗದ್ದಿ. ದೂರ ಐತ್ ಬಿಡಪ್ಪ, ಏನ್ ನೋಡೋದು ನೀನ್ ಮಾಡಿ ಹಿಂಗ ಹೋಗ್ಬಿಟ್ಟಾರೆ. ನಮ್ಮ ಗದ್ದಿಗಳೆಲ್ಲ ಹೋಗೇ ಇಲ್ಲ ನಾವು. ಬಿಸಿಲು ಐತಿ ಕೆಲವು ದಿವಸ ಬಿಟ್ಟಿವಿ, ದೂರ ಆಕೈತಿ ಕೆಲವು ಬಿಟ್ಟಿವಿ. ಒಟ್ಟು ಅವ 12 ಚೀಲ 15 ಚೀಲ ನೆಲ್ ತಂದು ಹಾಕಿದ ಅಂದ್ರೆ ಭಯ ಕಷ್ಟ ಆಯ್ತು. ಅವ 25 ಚೀಲ ಬೆಳೆದ. ಅವ ನಮಗೊಂದು 12 ಚೀಲ ತಂದಾಕಿ ಗದ್ದಿನ ತೋರ್ಸಂಗಿಲ್ಲ. ಅವ ನಮ್ಗೆ ಕಡೆಗೆ ಏನು ಬೆಳೆಯಲ್ರಿ 3 ವರ್ಷ ಆತಂತೇಳಿ ತನ್ನ ಹೆಸರಿಗೆ ಮಾಡ್ಕೊಂಡು ಆಗ್ಯಾವ ನಮ್ಮ ಆಗ್ಯಾವ. ಹಂಗ ಏನ್ ಹೇಳಕತ್ತಿದ್ ನಾನು? ಹಂಗ ಊರ ಹೆಸರು ಎಂತೆಂಥ ಊರುಗಳು ಅದಾವ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ. ತಿಂತೀನಿ ಟಿಕೆಟ್ ಅಂತ ಬಂದ, ತಿಂತೀನಿ ಅಂದ. ಯಾರು ತಿಂತೀವೋ ಮರ ತಿಂತೀನಿ ಮೌನೇಶ್ವರ ತಿಂತೀನಿ. ಇನ್ನೊಂದು ಎರಡನೇದು, ಎಲ್ಲಿಗಪ್ಪ ಕುಡಿತೀನಿ ಅಂದ. ಬಸ್ಸಿನ ಕುಡಿಬಾರ್ದು, ಕೆಳಗಳು ಕೂಡ. ಮೈಸೂರು ಬೆಂಗಳೂರು ಕಡೆ ಮಂದಿಗೆ ಏನು ಗೊತ್ತಿರಿ ಎಲ್ಲ ಊರುಗಳು? ಹೌದಾ? ಕುಡಿತೀನಿ ಎಲ್ಲೈತೆ? ಬಳ್ಳಾರಿ ಜನ. ಬೇರೆ ಕಡೆ ಕುಡಿತೀನಿ ಅಂತ ಊರಿದೆ ಸರ್ ಅಂತ ಕೇಳ್ತಾರೆ. ನಾವು ನಮಗೆಲ್ಲ ಗೊತ್ತೈತೆ. ಮೂರನೇದು ಇಲ್ಕಲ್, ಅದ್ರ ಬಗಲಾಗ ಒಂದೈತಿ ತುಂಬ, ಅದ್ರ ಮುಂದೆ ಕರಡಿ. ಇಲ್ಕಲ್, ತುಂಬ, ಕರಡಿ. ಮಾಮೂಲಿ ಹೋಗ್ತಾರೆ ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಮಂದಿ ಸೀರೆ ತಗೊಳಕ್ ಬರ್ತಾರೆ. ಅವ್ರ ಬಸ್ ಹೇಳಿದ್ರೆ ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ಅಂದ್ರೆ ಓ ಇಲ್ಕಲ್ ತುಂಬ ಕರಡಿ ಅಂತೆ, ನಡೀರಿ ಯಾವ ಬಟ್ಟೆನ ಬೇಡ, ಹಾಗೆ ಊರಿಗೆ ಹೋಗ್ಬಿಡೋಣ ಗಾಬರಿ ಅಂತ. ಹೌದಾ? ಅದು ಕೇಳ್ಬೇಕಲ್ಲ ಊರಂತ. ನೆಕ್ಸ್ಟ್ ಹುಡುಗಿ ಅಂತ ಊರು. ಹುಡುಗಿ ಎಲ್ಲೇ? ಹುಮನಾಬಾದ್. ಹುಡುಗಿ ಅಂತ ಊರ ಹೆಸರು. ಹುಡುಗಿಯಾರ್ರಿ 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 ಅಂತ ಕಂಡಕ್ಟರ್ ಅಡ್ಡಾಡ್ತಾನೆ ಬಸ್ ಹತ್ಲೆ. ಆಮೇಲೆ ಬಸ್ ಬಿಡ ಮುಂದ ಅದೊಂದು ಹುಡುಗಿ ಬಸ್ ಹೊಡಿತ್ರಿ ಹೊಡಿತ್ರಿ ಅಂತ ಮತ್ತೆ ಯಾರು ಹತ್ತಾರ. ಕೆಲವು ಕಡೆ ಚಾರ್ಜ್ ಎಷ್ಟೈತೆ ಅಂತ ಹೇಳ್ತವ್ರಿ ಪಾಪ. ಟೆಂಪರಿ ಗೌರ್ಮೆಂಟ್ ಬಸ್ ಹೋದ್ಮೇಲೆ ಪ್ರೈವೇಟ್ ಬಸ್ ಬಂದಿರ್ತಾರ, ಅವನು 10 ರೂಪಾಯಿ ಬಂದೊಳಗೆ ವಾ 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 ವಾ
ಹೋಗಾಕದ್ದಾರೆ ನೋಡಿ ಬಾ ಕರೆಕ್ಟ್ ನೋಡಿ ಇದೆ ಯೋಗ ಅನ್ನೋದು ಎಷ್ಟು ಧೈರ್ಯ ನೋಡ್ರಿ ಅದಕ್ಕೆ ಇಷ್ಟು ಮಂದಿ ನೋಡಿ ವಾಪಸ್ ಹೋತ್ ನೋಡು ಅದ ರಾಜಕಾರಣ ಆಗಿದ್ರೆ ನಿಂತು ಮಾತಾಡ್ಬಿಡ್ತದೆ ಎಷ್ಟು ಮಂದಿ ಸಿಕ್ಕಾರ ಹುಡುಗಿ ಅಲ್ಲಿದ್ದೆ ಟಿಕೆಟ್ ಹೇಳ್ತಾನವ 10 ರೂಪಾಯಿ ಒಂದು ಹುಡುಗಿ ಇವು ಲಗ್ನ ಆಲಾರ್ದು ಹುಡುಗರು ತಂದಿದ್ದೇವೆ ಅಪ್ಪ ನಮ್ಮ ಹುಡುಗ ಇನ್ನ ಕನ್ಯಾಸಿಗಳು 10 ರೂಪಾಯಿ ಒಂದು ಹುಡುಗಿ ಅಂತ ನಮ್ಗೊಂದು 5 ಹುಡುಗಿಯರು ಕೊಡ್ರಪ್ಪ ಹುಮನಾಬಾದ್ ತಾಲೂಕಿನ ಹುಡುಗಿ ಅಂತ ಊರ ಐತಿ ನೆಕ್ಸ್ಟ್ ಬಾಚಣಿಕೆ ಅಂದಪ್ಪ ನನ್ನ ಗುಂಡ ತಲೆ ನೋಡಂಗಂತ ಏನಂತ ಬಾಚಣಿಕೆ ಅಂತ ಊರ ಐತ್ರಿ ಜನಿವಾರ ಇದಂತೂ ಮೋಸ್ಟ್ ಡೇಂಜರ್ ಜನವರದವ್ರು ಅಂತ ಓಸು ಮಂದಿ ಬ್ರಾಹ್ಮಣರು ನೋಡ್ತಾರ ಅವ್ರು ಊರ ಅಲ್ಲ ಊರ ಹೆಸರು ಜನವರಿ ನೆಕ್ಸ್ಟ್ ಮದ್ವೆ ಮಾಡಿಕೊಂಡು 150 ಮಂದಿ ಹತ್ತಾರ್ರಿ ದೊಡ್ಡ ಬಸ್ಸಿನಾಗ ಏನ್ ಕಂಡಕ್ಟರ್ ಶಿವನ ಪಾದ ಯಾರ್ರಿ ಶಿವನ ಪಾದ ಅನ್ನೋ ಊರು ಐತೆ ನೋಡ್ರಿ ಎಷ್ಟು ಕರ್ನಾಟಕ ಎಷ್ಟು ವೈವಿಧ್ಯ ಪ್ರಧಾನಿ ಅಂದ್ರೆ ಎಲ್ಲರಿಗೂ ಹೇಳ್ತೀವಿ ಪ್ರಧಾನಿ ಯಾರ್ರಿ ಅಂದಾಗ ಒಬ್ಬ ಹುಚ್ಚ ಕೆಳಗಳ್ದ ನಾನ್ರಿ ಪ್ರಧಾನಿ ಅಂತ ಅವ್ರ ಊರ ಪ್ರಧಾನಿ ನೆಕ್ಸ್ಟ್ ಕಿಡಿಗೇಡಿ ಅಂತ ಒಂದು ಊರು ಐತಿ ಕಿಡಿಗೇಡಿ ಅಂದ್ರೆ ಮುದ್ದೆ ಹೇಳ್ದ ಮತ್ತೊಬ್ಬ ನಾನ್ರಿ ಕಿಡಿಗೇಡಿ ನಾ ಹೇಳಿದ್ದೀನಿ ನೆಕ್ಸ್ಟ್ ಉಂಡಿ ಅಂತ ಒಂದು ಊರು ಉಂಡಿ ಅಂದ್ರೆ ಹುಡುಗ ಕತ್ಬಿಟ್ಟು ತಾಯ ಉಂಡಿ ಕೊಡ್ಸ ಮುಂದೆ ಮಂಕಿ ಊರ ಹೆಸರು ಮಂಕಿ ಅಂತಂದೈತೆ ಇನ್ನೊಂದು ಊರ ಐತೆ ಮುಂಡೇವು ಊರ ಹೆಸರು ಮುಂಡೇವು ನೆಕ್ಸ್ಟ್ ಇದೆಷ್ಟು ಚಂದ ಐತೆ ನೋಡ್ರಿ ಬಂದಾಳ ಕರ್ದಾಳ ಬಸರಾಳ ಹಡದಾಳ ಊರ ಹೆಸರು ಎಷ್ಟು ಲೈನ್ ಐತೆ ನೋಡ್ರಿ ಒಂದು ಕ್ರಿಯೆಯನ್ನು ತೋರಿಸುವಂಥದ್ದು ಹೌದಾ ನೆಕ್ಸ್ಟ್ ಇವು ಹೇಳಬಾರ್ದು ಆದ್ರೂ ಹೇಳ್ತೀವಿ ಚೆನ್ನಾಗಿರೋದು ಅಂತ ಹೇಳ್ತೀವಿ ಗುಣವಂತಿ ಅಂತ ಒಂದು ಊರು ಐತಿ ಕಮಲಶಿಲೆ ಅಂತ ಒಂದು ಊರು ಐತಿ ಎಷ್ಟು ಚಂದ್ರಿ ಕರ್ನಾಟಕ ಅದಕ್ಕೆ ದಯವಿಟ್ಟು ದೇಶ ತಿರುಗು ಕೋಶ ಓದು ಅಂತ ಹೇಳ್ತಾ ಇಂಗ್ಲೆಂಡ್ನಾಗ ಇಂಥ ಊರದ ಅಂತ ಹೇಳಿ ಪಿಚ್ ಅಂತ ಒಂದು ಊರು ಐತಿ ಬೋರಿಂಗ್ ಅಂತ ಒಂದು ಊರು ಐತಿ ಡಲ್ ಅಂತ ಒಂದು ಊರು ಐತಿ ಹಂಗ ಕೊಪ್ಪಳ ಗಂಗಾವತಿ ನಮ್ಮೂರುಗಳ ಹೆಸರು ಗಂಗಾವತಿ ಎಷ್ಟು ಚಂದ ಐತಿ ಗಂಗೆನೇ ಅದಾಳ ನನ್ನ ಕೋಪಣ ರಾಜ್ಯ ಅಂತ ಹೇಳ್ತೀವಿ ನಾವು ನಮ್ಮ ಭಾಗದಾಗ ಊರು ಇರ್ತದೆ ಹಟ್ಟಿ ಚಿನ್ನದ ಗಣಿ ಸೇರಿಸೋದು ನೆಕ್ಸ್ಟ್ ಗುಣವಂತಿ ಕವಚಿತ ಉತ್ತರ ಪ್ರದೇಶದಾಗ ಒಂದು ಊರು ಐತ್ರಿ ಹೇಳಬಾರ್ದು ಮತ್ತೆ ನೀವು ನಗಸಾಕ ಹೇಳಬೇಕು ಆ ಊರ ಹೆಸರು ಲೌಡಿ ಅವ್ರ ಭಾಷೆದಾಗ ಏನೈತೆ ನನಗೆ ಗೊತ್ತಿಲ್ಲ ನಾವು ನಗ್ತೀವಿ ಲೌಡಿ ಕಾನ್ ಟಿಕೆಟ್ ತಗೊಳ್ಳೋ ಬಸ್ ಅಂತ ಮೊದಲು ಅದಕ್ಕೆ ಹೋಗ್ತಾನೆ ಇದು ಬೇಡ ಉತ್ತರ ಪ್ರದೇಶದಾಗ ಒಂದು ಊರ ಐತೆ ಕೈ ಮುಕ್ಕೊಂಡು ಕುಂತು ಬಿಟ್ಟಾಗ ಮೋದಿ ಮುಂದ ನಮ್ಮೂರ ಹೆಸರು ಚೇಂಜ್ ಮಾಡ್ರಿ ನಮ್ಮೂರ ಹೆಸರು ಚೇಂಜ್ ಮಾಡ್ಬೇಕು ನಾವು ಇಲ್ಲಿಗೆ ನಾವು ಸತ್ತು ಹೋಗ್ತೀವಿ ಏನ ನಿಮ್ಮೂರ ಹೆಸರು ಅಂದ್ರೆ ಮೋದಿಯವರು ಭೋಸುಡಿ ಅಂತ ಉತ್ತರ ಪ್ರದೇಶದಾಗ ಭೋಸುಡಿ ಅಂತ ಒಂದು ಮತಕ್ಷೇತ್ರ ಐತಿ ಬಸ್ ಬಂತ ಭೋಸುಡಿ ಮತ್ತೆ ಮಂದಿ ಹತ್ತಿಗಳೇ ಟಿಕೆಟ್ ತಗೊಳಕ ಭೋಸುಡಿ ಹಾ ಎಲ್ಲರೂ ಕೇಳಿರ ಪ್ರಪಂಚ ಯಾಕೆ ದೇಶ ತಿರುಗು ಕೋಶ ಓದು ಅಂತಾರಂದ್ರ ಒಂದು ಭಾಷೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಹೆಸರನ್ನ ಕೂಗುವಂತ ಊರುಗಳು ಅದಾವ ಕೆಟ್ಟೂರು ಧರ್ಮಸ್ಥಳ ಶ್ರೀಶೈಲ ಶೃಂಗೇರಿ ಮಂತ್ರಾಲಯ ತಿರುಪತಿ ಹೆಂಗದಾವ ಕರ್ನಾಟಕದಾಗ ಚೊಲ್ ತಿನ್ನ ಹೆಸರು ಅದಾವ ನಮ್ಮೂರಲ್ಲಿ ಪರವಾಗಿಲ್ಲ ಇಂಥ ಊರಿಲ್ಲ ಅವ್ರ ಆ ಕಡೆ ಊರಿನಾಗ ಎಂತ ಹೆಸರು ಆದ್ರೆ ಇದರ ಅರ್ಥ ಏನಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಐತೆ ಅನ್ನೋರ ಅರ್ಥ ಜಗತ್ತಿನಲ್ಲಿ ಒಳ್ಳೇದು ಇದೆ ಕೆಟ್ಟದಿಲ್ಲ ಆರಿಸ್ಕೊಳ್ಬೇಕಾದದ್ದು ನಮ್ಮ ಕೆಲಸ ಇಷ್ಟು ಜನ ಇವತ್ತು ಹೊರಗಿದ್ದೀನಿ ಅಂದ್ರೆ ಎಲ್ಲೆಲ್ಲಿ ಹೋಗ್ತಿದ್ರು ಗೊತ್ತಿಲ್ಲ ನಾಳೆಯಿಂದನಲ್ಲ ನಾಳೆ ಇಷ್ಟು ಜನ ಯಾರ್ಯಾರು ಯಾವಾಗ ಒಬ್ಬೊಬ್ಬರು ಬುದ್ಧಿಯಂತೆ ಒಂದೊಂದು ದಿಕ್ಕನ್ನು ಹಿಡಿತೀರಿ ಆದ್ರೆ ಇವತ್ತು ಎಲ್ಲರದು ಒಂದೇ ದಿಕ್ಕು ಅದು ಶಿವಾನುಭವದ ದಿಕ್ಕು ಸ್ವಾಮಿಗಳಿಗೆ ಕೊಡುವಂಥದ್ದು ಎಷ್ಟೋ ಜನರನ್ನು ಭೇಟಿ ಆಗ್ತೀರಿ ಆದ್ರೆ ಇವತ್ತ ಯೋಗಿಗಳನ್ನು ಭೇಟಿ ಆಗ್ತೀರಿ ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀವಿ ಅದಕ್ಕೆ ಜೀವನದಲ್ಲಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಹೌದಾ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಇದು ವಾಕ್ಯಾತ ಇದು ಸ್ವಲ್ಪ ಕಾಮ ಕೊಟ್ಟರೆ ಅನಾಹುತ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ ಒಂದ ಅಕ್ಷರ ಬಿಡಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕ್ರಿ ಕನ್ನಡ ಕಾವ್ಯ ಸಾಹಿತ್ಯಗಳನ್ನು ಓದಿಸ್ರಿ
ಪುರಾಣ ಪುಣ್ಯಕಥೆಗಳು ಕರ್ಕೊಂಡ್ಬರ್ರಿ. ಮಾರಲ್ ಎಜುಕೇಶನ್ ಅನ್ನೋದು ಇಲ್ಲ ಇವತ್ತು. ಮಾರಲ್ ಎಜುಕೇಶನ್ ಪಡಿಬೇಕಾಗಿರುತ್ತೆ ಇಂಥ ಮಠಗಳಿಂದ, ದೊಡ್ಡ ದೊಡ್ಡ ಸ್ವಾಮಿಗಳಿಂದ. ನಾವು ಆಗಲೇ ಫಸ್ಟ್ ಮಾತಾಡಿದಂಥ ಸ್ವಾಮಿಗಳು ಏನು ಇವತ್ತು ನಾನು ತುಂಬ ಗಾಬರಾಗ್ಬಿಟ್ಟು ಸ್ವಾಮಿ, ಅದ್ಭುತ ಮಾತಾಡ್ಬಿಟ್ರು ಆಗಲೇ ಮಾತಾಡಿದ್ರು. ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಡು ನನ್ನ ಮಗ ಬಂದ ನಾನೆಲ್ಲ ಬರ್ಕೊಂಡು ಎಷ್ಟು ಒಂಥ ವಾಗ್ಜೇರಿ. ನಾವು ಮಾತಾಡ್ಬೇಕಂತ ಮಾಡಿವ್ರಿ, ಬರಂಗಲ್ಲ ನೋಡ್ರಿ ಅಂತಾರೆ ಕೆಲವರು. ಮತ್ತೆ ಏನಾಯ್ತಂದ್ರ ಮತ್ತೆ ನೋಡ್ರಿ ಇವತ್ತ ಏನು ಏನಂಬದು ಹೇಳು. ಅಲ್ಲಿ ಫೋನ್ನಾಗ ಹೇಳಿದ್ರು ಹಂಗ ಏನಂಬಕ್ಕೆ ಏನೈತ್ರಿ, ಮತ್ತೆ ಎಲ್ಲರೂ ಬರ್ತಾರ ನೀವು ಬರ್ಬೇಕ್ರಿ. ಏನಲ್ಲ ಹೇಳದೆ ಹೇಳಕ್ ಏನೈತ್ರಿ, ತಿಳಿದವ್ರು ನೀವು ನಾವೇನು ಹೇಳ್ಬೇಕು ಅಂದ್ಬಿಟ್ಟು ಏನ್ ಮಾಡಂಗ. ಆದ್ರಪ್ಪ ಮುಗಿತ್ ನನ್ನ ಕತಿ ಅಂತ ಕೈ ಮುಗಿತು. ಹಂಗ ನೀವು ಕೂಡ ಹಿಂಗೆ ಮಾತಾಡಬಲ್ರು. ನೀವು ಕೂಡ ಒಂದಲ್ಲ ಒಂದು ದಿವಸ ಇಂಥ ವೇದಿಕೆ ಮೇಲೆ ಮಾತಾಡೋದು ಶಕ್ತಿ ಪಡಿಬೇಕು ಅಂದ್ರೆ ಬರೀ ಶಾಲೆ ಪುಸ್ತಕ ಬೇಡ, ಕತೆ, ಕಾದಂಬರಿ, ಕವನ, ಕಾವ್ಯಗಳನ್ನ ಓದ್ರಿ, ಪುರಾಣಗಳನ್ನ ಓದ್ರಿ. ಭಗವದ್ಗೀತೆ ಬರೀ ಅದ್ರ ಮ್ಯಾಗ ಹಿಡಿಸ್ತಾರ. ಭಗವದ್ಗೀತೆ ಮುಖ್ಯ ಪ್ರಮಾಣ ಮಾಡುತ್ತೇನೆ ಹಿಡಿಸೋದು ಓದು ಟೆಕ್ಸ್ಟ್ ಮಾಡ್ಬೇಕು. ಅವನ್ನ ಪುರಾಣ ಪುಣ್ಯಕಥೆಗಳು ಶಾಲೆಯಾಗ ಟೆಕ್ಸ್ಟ್ ಮಾಡ್ಬೇಕು. ಅಂದ್ರೆ ಈ ದೇಶ ಉದ್ಧಾರ ಆಗ್ತದೆ, ನಮ್ಮ ಭಾಷೆ ಉದ್ಧಾರ ಆಗ್ತದೆ. 18 ಪುರಾಣ ಅದಾವ, 4 ವೇದಗಳದಾವ. ಅವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡ್ರಿ, ಹಿಂದೆ ಮಾಡ್ರಿ, ಶಾಲೆಯಾಗ ಅವ್ನು ಪಠ್ಯ ಮಾಡ್ರಿ. ಈ ದೇಶ ಮತ್ತೆ ಭಾರತ ರತ್ನ ಆಕೈತಿ. ಭಾರತ ರತ್ನ ಅಂತ ಹೆಸರು ಬಂದದ್ದು ಅದಕ್ಕೆ, ರತ್ನದಂತಹ ದೇಶ. ಇಲ್ಲಿ ಹಾದ್ಯಾಗ ಬಂಗಾರ ಬಿದ್ದಿದ್ರೆ ಯಾರೋ ತಗೋತಿದ್ರಲ್ಲ, ಏನ್ ಮಾಡಿದ್ರೆ ಅಂತ ತಗೊಂಡಿದ್ದೀರ ಅಂತ ವಿರಾಗಿಗಳಿದ್ರ. ಇವತ್ತು ಮೈ ಮೇಲೆ ಬಂಗಾರ ಕಸುಕೊಳ್ಳೋ ಸ್ಥಿತಿ ನಾವು ಬಂದಿದೆ. ಯಾಕ? ನಮ್ಮ ಓದು, ನಮ್ಮ ಶಾಲೆ, ನಮ್ಮ ಮೀಡಿಯಂಗಳಿಗಾಗಿ ಅಂತ ಹೇಳ್ತಾ ಪ್ರತಿ ವರ್ಷ ನನ್ನನ್ನು ಕರೆಸಿ, ಗೌರವಿಸಿ, ಆಧರಿಸಿ ನನ್ನ 4 ಮಾತುಗಳನ್ನ ಇನ್ನೊಂದು ಆಡೋದಕ್ಕೆ ಹೇಳ್ತದ. ಬೇಡ್ರಿ, ದಯಮಾಡಿ 11 ಗಂಟೆ ಆಗ್ತದೆ ಸಾಕು. ಬಹಳ ಚಂದ ಕೇಳಿದ್ರಿ. ನಾನು 11 ಗಂಟೆ ತನಕ ಬೇಡ್ರಪ್ಪ ನೋಡ್ರಿ. ಒಬ್ಬರು ಎದ್ರು ಅಂದ್ರೆ ಎಲ್ಲರೂ ಎದ್ದಂಗೆ ಲೆಕ್ಕ. ದಯವಿಟ್ಟು ಬೇಡ, ನನಗೆ ನೆನಪಿಲ್ಲ ಭಾಳ ನೋಡಿದ್ರೆ ಇವತ್ತು ಹಿಂಗಾಗೈತೆ ನನ್ನ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಬೇಡ ಅಂತ ಹೇಳ್ತಾ ಸಾಕಷ್ಟು ಸಮಯ ಆಗೈತೆ. ಹಾದ್ಯಾಗ ಹೋಗೋದು ಹುಷಾರಾಗಿ ಹೋಗ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.